ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಬ್ರಹ್ಮದೇವರ ಆದೇಶದಂತೆ ಸ್ವಯಂಭುವ ಮನು ತನ್ನ ಮಗಳಾದ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಆ ಕರ್ದಮ ದೇವಹೂತಿಯರಲ್ಲಿ 9 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ಕಪಿಲನಾಮಕನಾದಂತಹ ಭಗವಂತ ಸಾಕ್ಷಾತ್ ಭಗವಂತನೇ ಕಪಿಲನಾಮಕನಾಗಿ ಅಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಆ ಕರ್ದಮ ಪ್ರಜಾಪತಿಗಳ ಅಪರೋಕ್ಷ ಜ್ಞಾನದ ಮಹಿಮೆ ಏನು ಅನ್ನುವುದನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತೆ. ಆ ಕಪಿಲ ರೂಪಿಯಾದಂತಹ ಭಗವಂತ ವಿಸ್ತಾರವಾಗಿ ತನ್ನ ತಾಯಿಯನ್ನು ನೆಪ ಮಾಡಿಕೊಂಡು ತನ್ನ ತಾಯಿಗೆ ಹಾಗೂ ಸಮಗ್ರವಾದ ಸಜ್ಜನರಿಗೆ ತತ್ವೋಪದೇಶವನ್ನು ಮಾಡಿದ ಕಥೆಯನ್ನು ನಿನ್ನೆಯ ದಿನ ನಾವು ತಿಳಿದಿದ್ದೇವೆ. ಶತರೂಪ ಮತ್ತು ಸ್ವಯಂಭುವ ಮನುವಿಗೆ 3 ಜನ ಹೆಣ್ಣು ಮಕ್ಕಳು ಅಂತ ಕೇಳಿದ್ವಿ. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಆ ದೇವಹೂತಿಯ ಕಥೆಯನ್ನು ನಿನ್ನೆ ತಿಳಿದದ್ದಾಯಿತು. ಇನ್ನು ಆಕೂತಿ ಅಂತ ಮಗಳು. ಆ ಆಕೂತಿಯನ್ನು ರುಚಿ ಎನ್ನುವಂತಹ ಋಷಿಗಳು, ಪ್ರಜಾಪತಿಗಳು, ಹೇಗೆ ಕರ್ದಮರೋ ಹಾಗೆ ಅವರೊಬ್ಬರು ಪ್ರಜಾಪತಿಗಳು ರುಚಿ ಅಂತ. ಆ ರುಚಿ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ ಆಕೂತಿಯನ್ನು. ಆ ಆಕೂತಿಯನ್ನು ವಿವಾಹ ಮಾಡಿದಾಗ ಯಸ್ತಯೋ ಪುರುಷ ಸಾಕ್ಷಾತ್ ವಿಷ್ಣುರ್ಯಜ್ಞಸ್ವರೂಪಧುಕ ಯಾ ಸ್ತ್ರೀ ಸಾ ದಕ್ಷಿಣಾಭೂತೇ ಅಂಶಭೂತ ಅನಪಾಯಿನಿ. ಸ್ವಯಂಭುವಮನು ತನ್ನ ಮಗಳು ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಬೇಕಾದರೆ ಒಂದು ಕರಾರು ಮಾಡಿರ್ತಾನೆ. ಏನು ಅಂದರೆ, ನಿಮ್ಮಿಬ್ಬರಲ್ಲಿ ಹುಟ್ಟುವಂತಹ ಗಂಡು ಮಗುವನ್ನು ನೀನು ನನಗೆ ಕೊಡಬೇಕು, ನನಗೆ ದತ್ತಕ್ಕೆ ಕೊಡಬೇಕು. ಇದನ್ನು ಪುತ್ರಿಕಾ ಧರ್ಮ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಪುತ್ರಿಕಾ ಧರ್ಮ ಯಾವಾಗ ಮಾಡ್ತಾರೆ ಅಂದರೆ, ತಂದೆಗೆ ಗಂಡು ಸಂತಾನ ಇಲ್ಲದೆ ಹೋದರೆ ಮಗಳನ್ನು ಮದುವೆ ಮಾಡಿ ಕೊಡಬೇಕಾದರೆ ಆಗ ಅಳಿಯನಿಗೆ ಹೇಳಿರ್ತಾರೆ, ಮಗಳಿಗೆ ಅಥವಾ ಅಳಿಯನಿಗೆ ಹೇಳಿ ನಿಮ್ಮಲ್ಲಿ ಹುಟ್ಟುವ ಗಂಡು ಮಗುವನ್ನು ನನಗೆ ಕೊಡು ಅಂತ. ಆದರೆ ಈಗ ಆ ಸಮಸ್ಯೆ ಇಲ್ಲ ಸ್ವಯಂಭವ ಮನುವಿಗೆ. ಯಾಕೆಂದರೆ ಆಲ್ರೆಡಿ 2 ಗಂಡಸರು ಇದ್ದಾರೆ, ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ. ಆದರೂ ಆ ರುಚಿ ಪ್ರಜಾಪತಿಯಲ್ಲಿ ಹುಟ್ಟುವಂಥವನು ಸಾಕ್ಷಾತ್ ಭಗವಂತನೇ ಹುಟ್ಟುತ್ತಾನೆ, ಯಜ್ಞನಾಮಕನಾಗಿ ಭಗವಂತನೇ ಹುಟ್ಟುತ್ತಾನೆ, ಅವನು ನನ್ನ ಮಗನಾಗಬೇಕು ಅಂತನ್ನುವ ಒಂದು ವಿಶೇಷವಾದ ಪುಣ್ಯದ ಲೋಭದಿಂದ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಕರಾರು ಮಾಡಿ ಮದುವೆಯನ್ನು ಮಾಡಿಕೊಡ್ತಾನೆ. ಮಾಡಿಕೊಟ್ಟಾಗ ಅವರಲ್ಲಿ ಯಜ್ಞನಾಮಕನಾದಂತಹ ಭಗವಂತ ಹಾಗೂ ಸಾಕ್ಷಾತ್ ಲಕ್ಷ್ಮೀದೇವಿಯೇ ದಕ್ಷಿಣ ಎಂಬ ರೂಪದಿಂದ ಅವರಲ್ಲಿ ಅವತಾರ ಮಾಡ್ತಾಳೆ. ಲಕ್ಷ್ಮೀದೇವಿಯೇ ಅವತಾರ ಮಾಡಿದ್ದರಿಂದಾಗಿ ದೇವರನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗುವಂತೆ ಇಲ್ಲ. ಹಾಗಾಗಿ ಆ ದಕ್ಷಿಣ ಮತ್ತು ಯಜ್ಞನಾಮಕನಾದಂತಹ ಭಗವಂತನ ವಿವಾಹ ಆಗತ್ತೆ. ಯಜುಷಾಂಪತಿ. ಆ ಯಜ್ಞ ನಾಮಕನಾದಂತಹ ಭಗವಂತನನ್ನು ವಿವಾಹ ಆದ ಮೇಲೆ ಅವರಲ್ಲಿ 12 ಜನ ಮಕ್ಕಳಾಗ್ತಾರೆ. ಬಹಳ ಸುಂದರವಾದಂತಹ ಒಂದು ಸಂದೇಶ ಇದರಲ್ಲಿ ಇದೆ. ಆ ಯಜ್ಞ ಹಾಗೂ ದಕ್ಷಿಣ, ಯಜ್ಞನಾಮಕನಾದಂತಹ ಭಗವಂತ ಹಾಗೂ ದಕ್ಷಿಣ ಇವರ ಮದುವೆಯಾದರೆ ಏನಾಗತ್ತೆ ಅಂದರೆ, ನಾವು ಆಲೋಚನೆ ಮಾಡೋಣ. ನಾವು ಉತ್ತಮವಾದ ಯಜ್ಞವನ್ನು ಶಾಸ್ತ್ರೋಕ್ತ ರೀತಿಯಿಂದ ಮಾಡಿದರೆ, ಒಂದು ಯಜ್ಞ ಮಾಡಬೇಕು ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ. ಯಜ್ಞ ಪರಿಪೂರ್ಣ ಆಗಬೇಕಾದರೆ ದಕ್ಷಿಣೆ ಇರಬೇಕು, ಅನ್ನದಾನ ಆಗಬೇಕು, ಇವೆಲ್ಲ ನಿಯಮಗಳು ಇದೆ. ಹಾಗಾಗಿ ಯಜ್ಞ ಮತ್ತು ದಕ್ಷಿಣಾರ ವಿವಾಹವಾಗಿದೆ ಅಂದರೆ ಅತ್ಯುತ್ತಮವಾದ ಒಂದು ಯಜ್ಞ ಆಗಿದೆ ಅಂತ ಅರ್ಥ. ಆ ಯಜ್ಞವನ್ನು ಮಾಡಿದರೆ ಏನಾಗತ್ತೆ, ಆ ಯಜ್ಞ ಮತ್ತು ದಕ್ಷಿಣಾರಲ್ಲಿ ಯಾರ್ಯಾರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇಂದ್ರ, ಕವಿ, ಭುವ, ಸ್ವಾಹ, ಸುದೇವ, ರೋಚನ ಎಂಬುದಾಗಿ 12 ಜನ ಮಕ್ಕಳು ಹುಡ್ತಾರೆ. ತೋಷ, ಪ್ರತೋಷ, ಯಜ್ಞ ಬಹಳ ವಿಸ್ತಾರವಾಗಿ ಹೇಳೋದಿಲ್ಲ. ಆ ಯಜ್ಞ ಮತ್ತು ದಕ್ಷಿಣ ಉತ್ತಮವಾಗಿ ಮಾಡಿದರೆ ಮನುಷ್ಯನಿಗೆ ತೋಷ ಪ್ರತೋಷ. ತೋಷ ಅಂದರೆ ಸ್ವರ್ಗ, ಪ್ರತೋಷ ಅಂದರೆ ಮೋಕ್ಷ. ಸಕಾಮವಾಗಿ ಮಾಡಿದರೆ ಸ್ವರ್ಗ ಸಿಗತ್ತೆ, ನಿಷ್ಕಾಮವಾಗಿ ಮಾಡಿದರೆ ಮೋಕ್ಷ ಸಿಗತ್ತೆ. ಹಾಗಾಗಿ ಆ ತೋಷ ಪ್ರತೋಷ ಎಂಬಂತಹ 12 ಜನ ಮಕ್ಕಳಾಗಿದ್ದಾರೆ. ಆ ಸ್ವಯಂಭುವ ಮನ್ವಂತರದಲ್ಲಿ ಈ 12 ಜನರೇ ದೇವತೆಗಳಾಗ್ತಾರೆ. ಈಗ ಹೇಗೆ ದೇವತೆಗಳು ಇದ್ದಾರೆ, ಪುರಂದರ, ಇಂದ್ರ ಇತ್ಯಾದಿ ದೇವತೆಗಳೆಲ್ಲ ಇದ್ದಾರೆ, ಆಗ
ಸ್ವಯಂಭುವ ಮನ್ವಂತರದಲ್ಲಿ ಇವರೇ ದೇವತೆಗಳು. ಇವರಿಗೆ ತುಷಿತಾ ತುಷಿತಾ ಅಂತ ಹೆಸರು. ಈಗ ನಾವು ದೇವತೆ ಅಂತ ಹೇಗೆ ಕರಿತೇವೆ, ಅಥವಾ ಆದಿತ್ಯರು ಅಂತ ಕರಿತೇವೆ. ಅದಿತಿಯಿಂದ ಹುಟ್ಟಿದ್ದರಿಂದ ಇವರಿಗೆ ಆದಿತ್ಯರು ಅಂತ ಕರಿತೇನೆ ಈ ಮನ್ವಂತರದ ದೇವತೆಗಳನ್ನು. ಆ ಮನ್ವಂತರದ ದೇವತೆಗಳನ್ನು ತುಷಿತಾ ತುಷಿತಾ ಎಂಬ ಹೆಸರಿನಿಂದ ಕರಿತಾ ಇದ್ರು. ಸಾಕ್ಷಾತ್ ಯಜ್ಞನಾಮಕನಾದ ಭಗವಂತನೇ ಆ ಮನ್ವಂತರದಲ್ಲಿ ಇಂದ್ರನಾಗಿದ್ದ. ಅವನೇ ಇಂದ್ರನಾಗ್ತಾನೆ. ಮರೀಚಿ, ಅತ್ರಿ, ಪುಲಹ ಇತ್ಯಾದಿ ಸಪ್ತ ಋಷಿಗಳೆಲ್ಲ ಆಗ್ತಾರೆ. ಆಮೇಲೆ ಈ ಕಡೆಗೆ ಆ ದೇವಹೂತಿ ಕರ್ದಮರು, ಆ ದೇವಹೂತಿ ಕರ್ದಮರ ಬಗ್ಗೆ ಹೇಳಿದ್ದಾರೆ, ಮತ್ತೆ ಸಂಕ್ಷೇಪದಲ್ಲಿ ಹೇಳ್ತಾರೆ, ಇರಲಿ. ಆ ದೇವಹೂತಿ ಕರ್ದಮರಿಗೆ 9 ಜನ ಹೆಣ್ಣು ಮಕ್ಕಳಾದರು ಅಂತ ಹೇಳಿದ್ದಾರೆ. ಆ 9 ಜನ ಹೆಣ್ಣು ಮಕ್ಕಳಲ್ಲಿ ಯಾರ್ಯಾರಿಗೆ ಯಾರ್ಯಾರನ್ನು ಕೊಟ್ಟರು ಅದನ್ನು ತಿಳಿಸ್ತಾರೆ. ಸಂಕ್ಷೇಪದಲ್ಲಿ ತಿಳಿಯೋಣ. ಕಲಾ ಅನ್ನುವಳನ್ನು ಮರೀಚಿ ಋಷಿಗಳಿಗೆ ಕೊಟ್ಟಿದ್ದಾರೆ. ಆ ಮರೀಚಿ ಋಷಿಗಳಲ್ಲಿ ಕಶ್ಯಪ ಮತ್ತು ಪೂರ್ಣಿಮಾ ಎಂಬ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು ಹುಟ್ಟಿದೆ. ಆ ಪೂರ್ಣಿಮಾಳಲ್ಲಿ ವಿರಜ, ವಿಶ್ವದ ಅಂತ ಇಬ್ಬರು ಹೆಣ್ಣು ಮಕ್ಕಳಾಗಿದ್ದಾರೆ. ಆ ವಿಶ್ವದ ಅನ್ನುವವಳೇನೆ ಗಂಗಾದೇವಿ, ದೇವಗಂಗೆಯಾದ ವಿಶ್ವಗ ಗಂಗಾದೇವಿ ಅವಳಲ್ಲಿ ಹುಟ್ಟುತ್ತಾಳೆ. ಆಮೇಲೆ ಅನಸೂಯ ಎರಡನೆಯವಳು. ಆ ಅನಸೂಯಾಳನ್ನು ಅತ್ರಿ ಋಷಿಗಳಿಗೆ ಕೊಟ್ಟಿದ್ದಾರೆ. ಈ ಅತ್ರಿ ಋಷಿಗಳ ಕಥೆಯನ್ನು ಮತ್ತೆ ಸ್ವಲ್ಪ ವಿವರವನ್ನು ಮಾಡಿ ಹೇಳ್ತಾರೆ. ಬ್ರಹ್ಮದೇವರು ಅತ್ರಿ ಋಷಿಗಳಿಗೆ ಪ್ರಜಾ ಸೃಷ್ಟಿಯನ್ನು ಮಾಡು ಅಂತ ಆದೇಶ ಮಾಡಿದರು. ಮಾಡಿದಾಗ ಅತ್ರಿ ಋಷಿಗಳು ಮತ್ತು ಹೆಂಡತಿ ಅನಸೂಯ ಇಬ್ಬರೂ ಸೇರಿ ತಪಸ್ಸನ್ನು ಮಾಡೋದಕ್ಕೆ ಹೋಗ್ತಾರೆ. ಕುಲಾದ್ರಿ ಎಂಬಂತಹ ಪರ್ವತ, ಆ ಪರ್ವತಕ್ಕೆ ತಪಸ್ಸು ಮಾಡೋದಕ್ಕೆ ಹೋಗ್ತಾರೆ. ತಪಸ್ಸು ಮಾಡೋದಕ್ಕೆ ಹೋಗಿ ಬೇಕಾದಷ್ಟು ಕಾಲಗಳ ಕಾಲ ತಪಸ್ಸನ್ನು ಮಾಡ್ತಾರೆ. 100 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. 100 ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ಹೇಗೆ ಅದು ಹೇಳ್ತಾರೆ. 100 ವರ್ಷ ವಾಯುಭಕ್ಷ ಉಪವಾಸ ಒಂದೇ ಒಂದು ಕಾಲಿನ ಮೇಲೆ ನಿಂತು ತಪಸ್ಸನ್ನು ಮಾಡ್ತಾರೆ. ಒಂದೇ ಕಾಲಿನ ಮೇಲೆ ನಿಂತು ತಪಸ್ಸನ್ನು ಮಾಡ್ತಾರೆ ಇಬ್ಬರು. ತಪಸ್ಸನ್ನು ಮಾಡಿದಾಗ ಸರಿ ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಬೇಕಾದ್ರೆ ಒಂದು ಆಶ್ಚರ್ಯ ಆಗತ್ತೆ. ಏನು ಆಶ್ಚರ್ಯ ಆಗತ್ತೆ ಅಂದರೆ, ಬ್ರಹ್ಮದೇವರು ಬರ್ತಾರೆ, ವಿಷ್ಣು ಬರ್ತಾನೆ, ರುದ್ರ ಬರ್ತಾನೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರನ್ನು ನೋಡಿ ಅತ್ರಿ ಋಷಿಗಳಿಗೆ ಆಶ್ಚರ್ಯ ಆಗತ್ತೆ. ಅತ್ರಿ ಋಷಿಗಳಂತಾರೆ, ನಮಸ್ಕಾರ ಮಾಡಿ ಹೇಳ್ತಾರೆ, ವಿಶ್ವೋದ್ಭವ ಸ್ಥಿತಿ ಲಯೇಶು ವಿಭಜ್ಯಮಾನೈ ಮಾಯಾಗುಣೈರನುಗುಣಂ ಪ್ರಗೃಹೀತ ವಿದೇಹಾ ಹೇ ಬ್ರಹ್ಮ ವಿಷ್ಣು ಗಿರಿಶಾ ಪ್ರಣತೋಸ್ಮ್ಯಹಂಬಃ ತೇಭ್ಯಕ್ಕ ಏವ ಭವತಾಂ ಸ್ವದಿಹೋಪಹೂತಃ. ಅಲ್ಲ ಸ್ವಾಮಿ, ನಾನು ಧ್ಯಾನ ಮಾಡಿ ತಪಸ್ಸು ಮಾಡಬೇಕಾದರೆ ವಿಷ್ಣು, ಜಗತ್ತಿನ ಪಾಲನವನ್ನು ಮಾಡುವಂತಹ ವಿಷ್ಣು ಬರಬೇಕು ಅಂತ ಬೇಡಿಕೊಂಡಿದ್ದೆ. ಜಗತ್ತಿನ ಸೃಷ್ಟಿಯನ್ನು ಮಾಡುವಂತಹ ಬ್ರಹ್ಮ ಎಂಬ ಭಗವಂತನ ಒಂದು ರೂಪ ಇದೆ, ಆ ಬ್ರಹ್ಮ ಎಂಬ ಭಗವಂತನ ರೂಪ ಬರಬೇಕು ಅಂತ ಬೇಡಿಕೊಂಡಿದ್ದೆ. ಜಗತ್ತನ್ನು ಸಂಹಾರ ಮಾಡುವ ರುದ್ರ ಎಂಬ ರೂಪ ದೇವರದ್ದೊಂದಿದೆ, ಆ ರುದ್ರ ರೂಪ ಬರಬೇಕು ಅಂತ ಬೇಡಿಕೊಂಡಿದ್ದೆ. ಆದರೆ ಇಲ್ಲಿ ಬಂದದ್ದು ವಿಷ್ಣು ಏನೋ ಬಂದಿದ್ದಾನೆ, ನಾನು ಬೇಡಿಕೊಂಡವನು. ಆದರೆ ನಾನು ಯಾವ ಬ್ರಹ್ಮರುದ್ರರು ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದನೋ ಆ ಬ್ರಹ್ಮರುದ್ರರು ಬಂದೇ ಇಲ್ಲ. ನೀವ್ಯಾರೋ ಬೇರೆ ಬಂದಿದ್ದೀರಿ, ನೀವು ಬೇರೆ ಬಂದಿದ್ದೀರಿ. ನಾನು ಕರೆದದ್ದು ಒರಿಜಿನಲ್ ಬ್ರಹ್ಮ ಹಾಗೂ ರುದ್ರರನ್ನು, ಮೂಲ ಬ್ರಹ್ಮರುದ್ರರು, ಭಗವಂತನದೇ ರೂಪ ಇದೆ ಬ್ರಹ್ಮ ಹಾಗೂ ರುದ್ರ ಅಂತ, ಅವರನ್ನು ನಾನು ಕರೆದದ್ದು. ಇಲ್ಲಿ ಬಂದದ್ದು ನೋಡಿದರೆ ನೀವು ಬ್ರಹ್ಮರುದ್ರರು ಬಂದಿದ್ದೀರಲ್ಲ ಅಂತ ಆಶ್ಚರ್ಯ ಆಗಿದೆ. ಅದನ್ನು ಕೇಳ್ತಾನೆ, ಈಗ ನಾನು ಯಾರನ್ನ ಕರೆದೆ, ನೀವು ಯಾರು ಬಂದ್ರಿ ಅಂತ ಕೇಳಿದಾಗ ಆಗ ಅವರು ಹೇಳ್ತಾರೆ, ನೋಡಪ್ಪ ನಾವೇ ಅವರು, ನೀನು ಕರೆದವರು ನಮಗೂ ವ್ಯತ್ಯಾಸ ಇಲ್ಲ, ನಾವೇ ಅವರು. ಏನು ಹೀಗಂದ್ರೆ ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಬಹಳ ಸುಂದರವಾದ ತತ್ವ ಇದೆ, ತಿಳಿಯಬೇಕು. ಭಗವಂತನ ಕೆಲವು ರೂಪಗಳು, ಭಗವಂತನ ಕೆಲವು ರೂಪಗಳು ಅದು ಅಂತರ್ಯಾಮಿಯಾಗಿದ್ದುಕೊಂಡೇ ಬರುತ್ತೆ ಹೊರತು ಪ್ರತ್ಯೇಕವಾಗಿ ಬರೋದಿಲ್ಲ. ಉದಾಹರಣೆಗೆ ಬ್ರಹ್ಮ ಎಂಬ ರುದ್ರ, ಬ್ರಹ್ಮ ಅಂತ ಭಗವಂತನ ರೂಪ ಒಂದಿದೆ. ಬ್ರಹ್ಮದೇವರೇ, ಆ ಬ್ರಹ್ಮನಾಮಕನಾದ ಭಗವಂತ ಬಾ ಅಂತ ಬೇಡಿಕೊಂಡ್ರೆ ದೇವರು ಬ್ರಹ್ಮದೇವರೊಳಗಿದ್ದೇನೇ ಬರ್ತಾನೆ ಹೊರತು ಪ್ರತ್ಯೇಕವಾಗಿ ಬರೋದಿಲ್ಲ. ರುದ್ರ ಅಂತ ಪ್ರಾರ್ಥನೆ ಮಾಡಿದರೆ ರುದ್ರದೇವರ ಒಳಗೆ ಇರುವ ರುದ್ರದೇವರೇ ಬರಬೇಕೇ ಹೊರತು ಪ್ರತ್ಯೇಕವಾಗಿ ದೇವರು ಬರೋದಿಲ್ಲ. ತಮಾಷೆಗೆ ದೃಷ್ಟಾಂತಕ್ಕೆ ತಿಳಿಯೋದಾದರೆ, ನೀರು ಕೊಡು ಅಂತ ಯಾರೋ ಕೇಳ್ತಾರೆ.
ನೀರು ಕೊಡು ಅಂತ ಕೇಳಿದ ಕೂಡಲೇ ನೀವು ಒಂದು ಲೋಟದಲ್ಲಿ ನೀರು ತಂದು ಕೊಡ್ತೀರಿ. ನಾನು ಲೋಟ ಎಲ್ಲಿ ಕೇಳಿದ್ದೆ, ನೀರಷ್ಟೇ ಕೇಳಿದ್ದೆ ಅಂತ ಅನ್ಲಿಕ್ಕೆ ಬರುತ್ತಾ? ಇಲ್ಲ. ನೀರು ಬೇಕು ಅಂದರೆ ಲೋಟ ಬರಲೇಬೇಕು. ಹೇಗೋ ಹಾಗೆ ರುದ್ರ ಎಂಬ ದೇವರ ರೂಪ ಬರಬೇಕು ಅಂದರೆ ಈ ರುದ್ರ ಬರಲೇಬೇಕು. ಆ ರುದ್ರನೊಳಗಿದ್ದೇನೆ ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ. ಬ್ರಹ್ಮದೇವರೊಳಗಿದ್ದೇನೆ ಆ ಮೂಲ ಬ್ರಹ್ಮ ನಮಗೆ ಪ್ರತ್ಯಕ್ಷನಾಗ್ತಾನೆ. ಆದ್ದರಿಂದ ನಾವು 3 ಜನ ಬಂದಿದ್ದೇವಪ್ಪ, ನಿನಗೇನು ಬೇಕು ವರ ಕೇಳು. ಇಲ್ಲ, ನಿಮಗೆ ಸಮಾನರಾದಂತಹ ಮಕ್ಕಳಾಗಬೇಕು. ನಮಗೆ ಸಮಾನರಾದ ಮಕ್ಕಳು ಎಲ್ಲಿರ್ತಾರೆ? ಆದ್ದರಿಂದಾಗಿ ಭಗವಂತ 3 ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಮಾಡಿದಾಗ ಆತ್ಮೇಶ ಬ್ರಹ್ಮ ಸಂಭವಾನ್ ಆಗಲಿ ಅಂತ ವರ ಕೊಟ್ಟಿದ್ದಾರೆ. ಅವರಿಂದ ಹುಟ್ಟಿದವರೇನೆ ದತ್ತ, ಸಾಕ್ಷಾತ್ ಭಗವಂತನೇ ತನ್ನನ್ನೇ ತಾನು ದತ್ತ ಕೊಟ್ಟ ಅನ್ನುವುದಕ್ಕಾಗಿ ಅವನಿಗೆ ದತ್ತ. ಅತ್ರಿ ಋಷಿಗಳ ಮಗ ಆದ್ದರಿಂದ ಆತ್ರೇಯ, ಹೀಗಾಗಿ ದತ್ತಾತ್ರೇಯ ಅಂತ ಅವನನ್ನು ಕರೆಯೋದು, ದತ್ತಾತ್ರೇಯ. ಆಮೇಲೆ ರುದ್ರ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಹಾಗಾಗಿ ಬ್ರಹ್ಮದೇವರ ಒಂದು ವಿಶೇಷವಾದ ಆವೇಶದಿಂದ ಕೂಡಿಕೊಂಡು ಚಂದ್ರ ಅಲ್ಲಿ ಹುಟ್ಟುತ್ತಾನೆ, ಸೋಮ. ಆಮೇಲೆ ಸಾಕ್ಷಾತ್ ರುದ್ರದೇವರೇನೆ ಅಲ್ಲಿ ದೂರ್ವಾಸರಾಗಿ ಹುಟ್ಟುತ್ತಾರೆ ಎಂಬುದಾಗಿ ಆತ್ಮೇಶ ಬ್ರಹ್ಮ ಸಂಭವಾನ್ ಆ 3 ಜನ ಮಕ್ಕಳು ಅಲ್ಲಿ ಹುಟ್ಟಿದ್ದಾರೆ. ಇದಾದ ಮೇಲೆ ಮತ್ತೆ ಶ್ರದ್ಧಾ ಅಂತ ಮತ್ತೊಬ್ಬಳು ಮಗಳು. ಆ ಶ್ರದ್ಧಾ ಎಂಬುವಳಿಗೆ ಅಂಗಿರಸ ಋಷಿಗಳಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ದಕ್ಷ ಪ್ರಜಾಪತಿಯ ಶ್ರದ್ಧಾ ಕರ್ದಮ ಪ್ರಜಾಪತಿಗಳ ದೇವಹೂತಿಯ ಮಗಳು ಇವಳು. ಆ ದೇವಹೂತಿಯ ಮಗಳು ಶ್ರದ್ಧಾ ಅನ್ನುವಳನ್ನು ಅಂಗಿರಸ್ ಎಂಬಂತಹ ಋಷಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಈ ಶ್ರದ್ಧಾ ಮತ್ತು ಅಂಗಿರಸರಲ್ಲಿ ಅನೇಕ ಜನ ಹುಟ್ಟುತ್ತಾರೆ. ಒಬ್ಬಳು ಸಿನಿವಾಲಿ ಅಂತ, ಇನ್ನೊಬ್ಬಳು ಕುಹು ಅಂತ, ಮತ್ತೊಬ್ಬಳು ಅನುಮತಿ ಅಂತ, ಮತ್ತೊಬ್ಬಳು ರಾಕ. ಸಿನಿವಾಲಿ, ಕುಹು, ರಾಕ ಮತ್ತು ಅನುಮತಿ ಎಂಬುದಾಗಿ ಹುಟ್ಟುತ್ತಾರೆ. ಇವರು ಯಾರಿವರು? ಬಹಳ ಮಹತ್ವದ್ದು, ಬಹಳ ದೊಡ್ಡ ದೇವತೆಗಳಿವರೆಲ್ಲ. ಇವರೆಲ್ಲರನ್ನೂ ಕೂಡ ವೇದಗಳಲ್ಲಿ ಇವರ ವರ್ಣನೆ ಬಂದಿದೆ, ವೇದಗಳಲ್ಲಿ ಇವರ ಸ್ತೋತ್ರಗಳೆಲ್ಲ ಇದೆ. ಅಂಥ ದೊಡ್ಡ ದೇವತೆಗಳು ಯಾರಿವರು ಅನ್ನೋದನ್ನು ತಿಳಿಯೋಣ. ಸಿನಿವಾಲಿ ಅಂದರೆ ಸರಳವಾಗಿ ಹೇಳೋದಾದರೆ, ಸಿನಿವಾಲಿ ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿ, ಅದನ್ನು ಸಿನಿವಾಲಿ ಅಂತ ಕರೀತಾರೆ. ಕೃಷ್ಣ ಪಕ್ಷದ ಚತುರ್ದಶಿಯ ಕೊನೆಯ ಭಾಗ, ಅದನ್ನು ಸಿನಿವಾಲಿ ಅಂತ ಕರೀತಾರೆ. ಅಮಾವಾಸ್ಯವನ್ನು ಕುಹು ಅಂತ ಕರೀತಾರೆ. ಆಮೇಲೆ ಶುಕ್ಲ ಪಕ್ಷದ ಚತುರ್ದಶಿಯನ್ನು ಅನುಮತಿ ಅಂತ ಕರೀತಾರೆ. ಶುಕ್ಲ ಪಕ್ಷದ ಹುಣ್ಣಿಮೆ ಅಂದರೆ ಹುಣ್ಣಿಮೆಯನ್ನು ರಾಕ ಅಂತ ಕರೀತಾರೆ. ಇವರೆಲ್ಲರೂ ಕೂಡ ಆ ಚತುರ್ದಶಿ ಅಮಾವಾಸ್ಯಕ್ಕೆ ಮತ್ತು ಪೌರ್ಣಿಮಾಕ್ಕೆ ಅಭಿಮಾನಿಗಳಾದ ದೇವತೆಗಳು. ಅವರನ್ನು ಶ್ರದ್ಧಾ ಮತ್ತು ಅಂಗಿರಸರಿಂದ ಹುಟ್ಟುತ್ತಾರೆ. ಯಾಕೆ ಅದನ್ನು ಸ್ವಲ್ಪ ತಿಳಿಯಬೇಕು ನೋಡಿ. ಸುಮ್ಮನೆ ಜನರಲ್ ನಾಲೆಜಿಗಾಗಿ ಹೇಳ್ತೇನಷ್ಟೇ. ಚತುರ್ದಶಿ, ಕೃಷ್ಣ ಪಕ್ಷದ ಚತುರ್ದಶಿಯ ಕೊನೆಯ ಭಾಗ ಹಾಗೂ ಅಮಾವಾಸ್ಯಾದ ಮೊದಲ ಭಾಗ, ಇವೆರಡನ್ನೂ ಸೇರಿಸಿದರೆ ಸಿನಿವಾಲಿ ಅಂತ ಕರೀತಾರೆ. ಅಮಾವಾಸ್ಯಾದ ಕೊನೆಯ ಭಾಗ ಅದನ್ನು ಏನಂತ ಕರೀತಾರೆ? ಕುಹು ಅಂತ ಕರೀತಾರೆ. ಇವೆರಡರ ಮಧ್ಯದ ಭಾಗವನ್ನು ದರ್ಶ ಅಂತ ಕರೀತಾರೆ. ನಾವು ದರ್ಶ ಅನ್ನುವ ಶಬ್ದ ನಮಗೆ ಪ್ರಸಿದ್ಧ, ಕೇಳಿದ್ದೇವೆ. ದರ್ಶ ಅಂತ ಯಾವುದನ್ನು ಕರೀತಾರೆ? ಕುಹು ಮತ್ತು ಸಿನಿವಾಲಿಯ ಮಧ್ಯದಲ್ಲಿರುವುದನ್ನು ದರ್ಶ ಅಂತ ಕರೀತಾರೆ. ಪ್ರಾರಂಭವನ್ನು ಸಿನಿವಾಲಿ ಅಂತ ಕರೀತಾರೆ, ಕೊನೆಯದನ್ನು ಕುಹು ಅಂತ ಕರೀತಾರೆ. ಹಾಗೇನೆ ಅಲ್ಲೂ ಅಷ್ಟೇ, ರಾಕ ಅನುಮತಿ ಅದಕ್ಕೂ ಕೂಡ ಅಷ್ಟೇ. ಪೌರ್ಣಿಮಾ ಮಧ್ಯದ ಭಾಗವನ್ನು ಪೂರ್ಣಿಮಾ ಅಂತ ಕರೀತಾರೆ, ಪ್ರಾರಂಭದ ಭಾಗವನ್ನು ಅನುಮತಿ ಅಂತ ಕರೀತಾರೆ, ಕೊನೆಯ ಭಾಗವನ್ನು ರಾಕ ಅಂತ ಕರೀತಾರೆ. ಸುಮ್ಮನೆ ತಮಾಷೆಗೆ ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದೇನೆ. ಒಂದು ಅಪರೂಪದ ವಿಷಯ ಏನು ಅಂದರೆ, ಕುಹು ಅಂತ ಯಾಕೆ ಕರೀತಾರೆ? ಕುಹು ಅಂತ ಯಾಕೆ ಕರೀತಾರೆ ಅಂದರೆ, ಒಂದರ್ಥ ಕುಹು ಅಂದರೆ ಆ ಸಮಯದಲ್ಲಿ ಚಂದ್ರ ಪೂರ್ಣವಾಗಿ ಗೂಹಿತನಾಗಿರ್ತಾನೆ, ಪೂರ್ಣ ಮುಚ್ಚಿ ಹೋಗಿರ್ತಾನೆ. ಅಮಾವಾಸ್ಯಾದ ಕೊನೆಯ ಭಾಗದಲ್ಲಿ ಚಂದ್ರ ಪೂರ್ಣ ಕತ್ತಲು, ಗೂಹಿತನಾಗಿರ್ತಾನೆ. ಆದ್ದರಿಂದ ಕುಹು ಅಂತ ಅದನ್ನು ಕರೆಯೋದು. ಇದು ಒಂದು ಭಾಗ. ಇನ್ನೂ ಒಂದು ಸ್ವಾರಸ್ಯ ಹೇಳ್ತಾರೆ. ಆ ಕುಹು ಅನ್ನೋದು ಭಾಳ ಹೊತ್ತಿರೋದಿಲ್ಲ, ಅದೊಂದು ಸ್ವಲ್ಪ ಕೇವಲ ಒಂದು ಸಣ್ಣ ಒಂದು ಸಂಧಿಕಾಲ. ಅದು ಸಂಧಿಕಾಲ, ಸ್ವಲ್ಪ ಸಮಯ ಇರುತ್ತೆ. ಅದಕ್ಕೊಂದು ಲೆಕ್ಕ ಕೊಟ್ಟಿದ್ದಾರೆ, ಎಷ್ಟೊತ್ತಿರುತ್ತೆ.
ಆ ಕುಹು ಅನ್ನುವ ಸಂಧಿಕಾಲ ಎಷ್ಟೊತ್ತಿರುತ್ತೆ ಅದಕ್ಕೊಂದು ಲೆಕ್ಕ ಕೊಟ್ಟಿದ್ದಾರೆ. ಏನು ಲೆಕ್ಕ ಅಂದರೆ, ಕೋಗಿಲೆ ಕುಹೂ ಅಂತ ಕೂಗೋವಾಗ ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯ ಮಾತ್ರ ಆ ಕುಹು ಯೋಗ ಇರುತ್ತೆ. ಹಾಗಾಗಿ ಅದನ್ನು ಕುಹು ಅಂತ ಕರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳ್ತಾ ಇಲ್ಲ, ಕುಹು ಗು ಕುಹು ಕುಹ್ವಿತಿ ಕೋಕಿಲೇನ ಉಕ್ತೆ ಯಾವಾನ್ ಕಾಲ ಸಮಾಪ್ಯತೆ. ಒಂದು ಕೋಗಿಲೆ ಕುಹು ಅಂತ ಕೂಗೋದಕ್ಕೆ ಎಷ್ಟೊತ್ತು ಸಮಯ ಬೇಕೋ ಆ ಸಮಯವನ್ನು ಕುಹು ಅಂತ ಕರೀತಾರೆ. ಹೀಗೆ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದರ್ಶ ದರ್ಶ ಅಂತ ಯಾಕೆ ಕರೀತಾರೆ? ದರ್ಶ ಅಂತ ಯಾಕೆ ಕರೀತಾರೆ ಅಂದರೆ, ಚಂದ್ರ ಸೂರ್ಯ ಇಬ್ಬರೂ ಅವತ್ತು ಒಂದೇ ಕಡೆಗೆ ಇರ್ತಾರೆ. ಇಬ್ಬರೂ ಒಬ್ಬರೊಬ್ಬರನ್ನು ದರ್ಶನ ಮಾಡಿಕೊಳ್ತಾರೆ. ಸೂರ್ಯನ ದರ್ಶನ ಚಂದ್ರನಿಗೆ, ಚಂದ್ರನ ದರ್ಶನ ಸೂರ್ಯನಿಗೆ ಆಗತ್ತೆ ಅನ್ನುವುದಕ್ಕಾಗಿ ಅವತ್ತು ದರ್ಶ ಅಂತ ಅದನ್ನು ಕರೆಯುವುದು. ದರ್ಶ ಅಂತ ಅದನ್ನು ಕರೀತಾರೆ. ಅಮಾವಾಸ್ಯ ಅಂತ ಯಾಕೆ ಕರೀತಾರೆ? ಅಮಾವಾಸ್ಯ ಅಂತ ಯಾಕೆ ಕರೀತಾರೆ? ಅನೇಕ ಕಾರಣಗಳಿದೆ. ಒಂದು ಪ್ರಸಿದ್ಧವಾದದ್ದು, ಅಮಾ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಸೂರ್ಯನ ಹತ್ತಿರ ಅವತ್ತು ಚಂದ್ರ ಇರ್ತಾನೆ ಅನ್ನುವುದಕ್ಕಾಗಿಯೇ ಚಂದ್ರ ನಮಗೆ ಕಾಣೋದಿಲ್ಲ ಅಮಾವಾಸ್ಯ ದಿನ. ಸೂರ್ಯನ ಪ್ರಖರವಾದ ಬೆಳಕಿನಲ್ಲಿ ನಮಗೆ ಚಂದ್ರ ಕಾಣೋದಿಲ್ಲ. ಆದ್ದರಿಂದಾಗಿ ಸೂರ್ಯನ ಹತ್ತಿರ, ವಾಸ ಚಂದ್ರ ಇರ್ತಾನೆ ಅನ್ನೋದಕ್ಕಾಗಿ ಅಮಾವಾಸ್ಯ ಅಂತ ಕರೆಯೋದು. ಇನ್ನೂ ಒಂದು ಕಾರಣ ಏನು ಅಂದರೆ, ಅವತ್ತು ಚಂದ್ರ ಅವತ್ತು ಚಂದ್ರ ಮೇಲೆ ಕೆಲಸ ಇಲ್ಲ ಅಂತ ಭೂಮಿಗೆ ಬಂದಿರ್ತಾನಂತೆ. ಭೂಮಿಗೆ ಬಂದು ಎಲ್ಲ ಔಷಧಿ ವನಸ್ಪತಿಗಳ ಹತ್ತಿರ ಅವನು ಇರ್ತಾನೆ ಅನ್ನುವುದಕ್ಕಾಗಿ ಅದಕ್ಕೆ ಅಮಾವಾಸ್ಯ ಅಂತ. ಇನ್ನೂ ಒಂದು ಕಾರಣ ಏನು ಅಂದರೆ, ಇಂದ್ರ ವೃತ್ರಾಸುರನ ಸಂಹಾರ ಮಾಡಿದ. ವೃತ್ರಾಸುರನ ಸಂಹಾರ ಮಾಡಿದ ಮೇಲೆ ಬ್ರಹ್ಮಹತ್ಯ ಬಂತು ಅಂತ ತಪಸ್ಸು ಮಾಡೋದಕ್ಕೆ ಹೋಗ್ತಾನೆ. ತಪಸ್ಸೆಲ್ಲ ಮಾಡ್ತಾನೆ. ತಪಸ್ಸು ಮಾಡಿ ವಾಪಸ್ ಬರ್ತಾನೆ. ವಾಪಸ್ಸು ಬಂದಾಗ ದೇವತೆಗಳೆಲ್ಲ, ಅಂತೂ ಇಂದ್ರ ನಮ್ಮ ಹತ್ತಿರ ಬಂದ, ಅಮಾವಾಸ. ಇಂದ್ರ ಯಾವತ್ತು ಬಂದ ನೋಡಿ ಅವತ್ತು ಅಮಾವಾಸ್ಯ ಇತ್ತು. ಇಂದ್ರ ತಿರುಗಿ ಬಂದ ದಿನ ಅಮಾವಾಸ್ಯ ಇತ್ತು ಅನ್ನುವುದಕ್ಕಾಗಿ ಇಂದ್ರ ನಮ್ಮ ಹತ್ತಿರ ಬಂದ ಅನ್ನುವುದಕ್ಕಾಗಿ ಅದನ್ನು ಅಮಾವಾಸ್ಯ ಅಂತ ಕರೀತಾರೆ. ಹೀಗೆ ಅನೇಕ ವಿಷಯಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇರಲಿ, ಇವರೆಲ್ಲ ದೊಡ್ಡ ದೇವತೆಗಳು. ನಾವು ಪ್ರತಿನಿತ್ಯ ದೇವತೆಗಳನ್ನು, ಅಭಿಮಾನಿಗಳನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಭಾಗವತದಲ್ಲಿ ಬಂದಾಗ ಒಮ್ಮೆ ಸ್ಮರಣೆ ಮಾಡಿಬಿಟ್ರೆ ಆಯಿತು. ಅಮಾವಾಸ್ಯಾಭಿಮಾನಿ ದೇವತೆಗೆ ನಮಸ್ಕಾರ, ಪೂರ್ಣಿಮಾಭಿಮಾನಿಗೆ ನಮಸ್ಕಾರ ಅಂತ ಮನಸ್ಸಿನಲ್ಲಿ ನಮಸ್ಕಾರವನ್ನು ಮಾಡಿಬಿಡೋಣ. ಆಮೇಲೆ ಹವಿರ್ಭೂ ಅಂತ ಮಗಳು, ಅವಳನ್ನು ಪುಲಸ್ತ್ಯರಿಗೆ ಕೊಟ್ಟಿದ್ದಾರೆ. ಆ ಪುಲಸ್ತ್ಯರಲ್ಲಿ ಅಗಸ್ತ್ಯರು ಹುಟ್ಟಿದ್ದಾರೆ. ಅಗಸ್ತ್ಯ ಮತ್ತು ವಿಶ್ರವ. ಆ ವಿಶ್ರವಸ್ ಎಂಬಂತಹ ಋಷಿಯಿಂದ ಇಡಬಿಲ ಎಂಬ ಹೆಣ್ಣಿನಲ್ಲಿ ಕುಬೇರ ಹುಟ್ಟುತ್ತಾನೆ. ಅದೇ ವಿಶ್ರವಸ್ಸಿಗೆ ಕೇಶಿನಿ ಅಂತ ಇನ್ನೊಬ್ಬ ಹೆಂಡತಿ ಇರ್ತಾಳೆ. ಆ ಕೇಶಿನಿಯಲ್ಲಿ ರಾವಣ, ಕುಂಭಕರ್ಣ, ವಿಭೀಷಣ ಇವರು ಹುಟ್ಟುತ್ತಾರೆ. ಗತಿ ಅನ್ನುವಳನ್ನು ಪುಲಹರಿಗೆ ಕೊಡ್ತಾರೆ. ಅವರಲ್ಲಿ ಕರ್ಮಶ್ರೇಷ್ಠ, ವರಿಯಾನ್, ಸಹಿಷ್ಣು ಎಂಬಂತಹ ಮಕ್ಕಳಾಗ್ತಾರೆ. ಕ್ರಿಯಾ ಅನ್ನುವ ಮಗಳನ್ನು ಕ್ರತು ಎಂಬ ಋಷಿಗಳಿಗೆ ಕೊಡ್ತಾರೆ. ಅವರಲ್ಲಿ 60,000 ಜನ ವಾಲಖಿಲ್ಯರು ಅವತಾರ ಮಾಡ್ತಾರೆ, ಹುಟ್ಟುತ್ತಾರೆ. ಊರ್ಜ ಅನ್ನುವವಳನ್ನು ವಸಿಷ್ಠರಿಗೆ ಕೊಡ್ತಾರೆ. ಅವರಲ್ಲಿ ಚಿತ್ರಕೇತು, ಸುರೋಚಿ, ವಿರಜ, ಮಿತ್ರ, ಉಲ್ಬಣ, ವಸುಭೃತ್, ಯಾನ, ದ್ಯುಮಾನ್, ಶಕ್ತಿ ಎಂಬಂತಹ ಅನೇಕ ಜನ ಮಕ್ಕಳು ವಸಿಷ್ಠರಲ್ಲಿ ಆಗ್ತಾರೆ. ಶಾಂತಿ ಅನ್ನುವವಳನ್ನು ಅಥರ್ವಣ ಋಷಿಗಳಿಗೆ ಕೊಡ್ತಾರೆ. ಅವರಲ್ಲಿ ದಧೀಚಿ ಋಷಿಗಳು ಹುಟ್ಟುತ್ತಾರೆ. ಖ್ಯಾತಿ ಅನ್ನುವವಳನ್ನು ಭೃಗು ಋಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾಳೆ. ಆ ಭೃಗು ಋಷಿಗಳಲ್ಲಿ ಧಾತ, ವಿಧಾತ ಹಾಗೂ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ. ಅದಕ್ಕಾಗಿಯೇ ಅವಳನ್ನು ಭಾರ್ಗವಿ, ಭೃಗು ಋಷಿಗಳ ಮಗಳು ಅನ್ನುವುದಕ್ಕಾಗಿ ಭಾರ್ಗವಿ, ಲೋಕಜನನಿ, ಭಾರ್ಗವಿಯಾಗಿ ಹುಟ್ಟುತ್ತಾಳೆ. ಆಮೇಲೆ ಮೇರುವಿನ ಮಕ್ಕಳಾದ ಆಯತಿ ಮತ್ತು ನಿಯತಿಯರನ್ನು ಈ ಧಾತ ವಿಧಾತ ಮದುವೆಯಾಗ್ತಾರೆ. ಆ ಧಾತ ಮತ್ತು ಆಯತಿಯರಲ್ಲಿ ಮೃಕಂಡು ಋಷಿಗಳು ಹುಟ್ಟುತ್ತಾರೆ. ಅವರಲ್ಲಿ ಮಾರ್ಕಾಂಡೇಯರು ಹುಟ್ಟುತ್ತಾರೆ. ಆಮೇಲೆ ವಿಧಾತ ಮತ್ತು ನಿರುತಿಯಲ್ಲಿ ಪ್ರಾಣ ಅಂತ ಹುಟ್ಟುತ್ತಾನೆ. ಆ ಪ್ರಾಣನಿಂದ ವೇದಶಿರರ ಮಕ್ಕಳೇ ಶುಕ್ರಾಚಾರ್ಯರು. ಹೀಗೆ ಇದು ಆ ಕರ್ದಮ ಪ್ರಜಾಪತಿಯ 9 ಜನ ಮಕ್ಕಳ ಕಥೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಪ್ರಸೂತಿ. ಆ ಪ್ರಸೂತಿಯನ್ನು ಯಾರಿಗೆ ಕೊಡೋದು? ಆ ಪ್ರಸೂತಿಯನ್ನು ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದಂತಹ ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ ಸ್ವಯಂಭುವ ಮನು. ಪ್ರಸೂತಿ ದಕ್ಷ ಪ್ರಜಾಪತಿಯ ವಿವಾಹ ಆಯಿತು. ವಿವಾಹ ಆದ ಮೇಲೆ ಆ ದಕ್ಷ ಪ್ರಜಾಪತಿ ಹಾಗೂ ಪ್ರಸೂತಿಯಲ್ಲಿ ಅನೇಕ ಜನ ಮಕ್ಕಳಾಗ್ತಾರೆ. 16 ಜನ ಹೆಣ್ಣು ಮಕ್ಕಳಾಗ್ತಾರೆ.
ಆ 16 ಜನ ಹೆಣ್ಣು ಮಕ್ಕಳಲ್ಲಿ 13 ಜನರನ್ನ ಧರ್ಮರಾಜನಿಗೆ ಯಮಧರ್ಮನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಒಬ್ಬಳನ್ನ ಸ್ವಾಹ ಅಂತ ಅವಳ ಹೆಸರು, ಅವಳನ್ನು ಅಗ್ನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಸ್ವಧಾ ಅಂತ ಇನ್ನೊಬ್ಬಳು ಮಗಳು, ಅವಳನ್ನು ಪಿತೃದೇವತೆಗಳಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಸತಿ ಅಂತ ಮತ್ತೊಬ್ಬಳು, ಅವಳನ್ನು ರುದ್ರದೇವರಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಈ ಧರ್ಮ ಮತ್ತು ಧರ್ಮನಿಗೆ ಏನು 13 ಜನ ಕೊಟ್ಟಿರ್ತಾರಲ್ಲ, ಆ 13 ಜನರ ಹೆಸರನ್ನು ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಶ್ರದ್ಧಾ, ನೋಡಿ ಧರ್ಮ ಬೆಳೆಯಬೇಕಾದರೆ ಮೊಟ್ಟು ಮೊದಲು ಇರಬೇಕಾದದ್ದು ಶ್ರದ್ಧಾ. ಹಾಗಾದರೆ ಶ್ರದ್ಧಾ ಮತ್ತು ಧರ್ಮರ ವಿವಾಹವನ್ನು ಮಾಡಿದ. ಧರ್ಮ ಮಾಡಬೇಕಾದರೆ ಶ್ರದ್ಧೆ ಇರಬೇಕು, ಶ್ರದ್ಧಾ. ಎರಡನೇ ಮಗಳು ಮೈತ್ರಿ. ಮೈತ್ರಿ ಅನ್ನುವಳನ್ನು ಧರ್ಮರಾಜನಿಗೆ ಕೊಟ್ಟು ವಿವಾಹ ಮಾಡಿದ. ಮೈತ್ರಿ ಇರಬೇಕು, ಧರ್ಮ ಆಗಬೇಕು. ನಿನ್ನೆ ಎಲ್ಲ ಬೇಕಾದಷ್ಟು ಕೇಳಿದ್ದೀರಿ ಕಪಿಲನ ಉಪದೇಶದಲ್ಲಿ. ಮೈತ್ರಿ. ದಯಾ, ಎಷ್ಟು ಚೆನ್ನಾಗಿದೆ ಎಲ್ಲ ಮಕ್ಕಳ ಹೆಸರು. ದಯಾ ಅಂತ ಅವಳ ಹೆಸರು. ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧಾ, ತಿತಿಕ್ಷಾ, ಹ್ರೀ, ಮೂರ್ತಿ. ಹೀಗೆ 13 ಜನರನ್ನು ಆ ಯಮಧರ್ಮನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾಳೆ. ಅವರಲ್ಲಿ ಹುಟ್ಟುವ ಮಕ್ಕಳ ಹೆಸರು ಬಹಳ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಲ್ಲ ನೋಡಿ ಇಟ್ಟ ಹಾಗೆ ಇದೆ. ಆ ಶ್ರದ್ಧಾ ಮತ್ತು ಧರ್ಮ ಇವೆರಡೂ ಸೇರಿದರೆ ಆಗೋದೇನು? ಶುಭ. ಧರ್ಮದ ಜೊತೆಗೆ ಶ್ರದ್ಧೆ ಇದ್ದರೆ ಮಾತ್ರ ಶುಭ ಆಗತ್ತೆ. ಇಲ್ಲದೇ ಇದ್ದರೆ ಎಷ್ಟೇ ಧರ್ಮವನ್ನು ಆಚರಣೆ ಮಾಡು, ಶ್ರದ್ಧಾ ಎಂಬ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಧರ್ಮ ಏನಾದರೂ ನಾನು ಹೊರಗೆ ತಿರುಗಾಡಿಕೊಂಡು ಬರ್ತೇನೆ ಅಂತ ಹೋದರೆ ಏನು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಶ್ರದ್ಧಾ ಮತ್ತು ಧರ್ಮ ಜೊತೆಗೆ ಇರಲೇಬೇಕು. ಆಮೇಲೆ ಮೈತ್ರಿ. ಮೈತ್ರಿ ಅನ್ನುವ ಹೆಂಡತಿಯ ಜೊತೆಗೆ ಇದ್ದರೆ ಏನಾಗುತ್ತೆ? ನೀವು ಆಲೋಚನೆ ಮಾಡಿ. ಮೈತ್ರಿ ಇದೊಂದು ಧರ್ಮ. ಆ ಮೈತ್ರಿಯನ್ನು ನಾವು ಯಾರನ್ನೂ ದ್ವೇಷ ಮಾಡೋದಿಲ್ಲ, ಎಲ್ಲರ ಜೊತೆಗೆ ಸ್ನೇಹದಿಂದ ಇರ್ತೇವೆ ಅಂತಾದರೆ ಮನಸ್ಸೆಷ್ಟು ನೆಮ್ಮದಿಯಿಂದ ಇರುತ್ತೆ. ಯಾರ ಜೊತೆ ಆದರೂ ದ್ವೇಷ ಮಾಡಿದರೆ, ಯಾರಿಗಾದರೂ ಅಂದಿದ್ರೆ, ಏನಾದರೂ ಪೀಡೆ ಕೊಟ್ಟಿದ್ರೆ ನಮಗೇನಾಗತ್ತೆ? ಯಾವಾಗ ಯಾರು ಏನು ಮಾಡ್ತಾರೋ, ನಮ್ಮನ್ನೇನು ಬೈತಾರೋ, ನಮ್ಮ ಬಗ್ಗೆ ಏನು ತಪ್ಪಾಡ್ತಾರೋ, ಇದೇ ಟೆನ್ಷನ್ನಲ್ಲಿ ಇರ್ತೇವೆ. ಎಲ್ಲರ ಜೊತೆಗೆ ಮೈತ್ರಿಯಿಂದ ಇದ್ದು ಬಿಟ್ಟರೆ ಪ್ರಸಾದ ಅನ್ನುವ ಮಗ ಹುಟ್ಟುತ್ತಾನೆ. ಆ ಮೈತ್ರಿ ಮತ್ತು ಧರ್ಮರಿಂದ ಪ್ರಸಾದ ಹುಟ್ಟಿದ್ದಾನೆ. ದಯಾ. ಧರ್ಮ ಮತ್ತು ದಯ ಕೂಡಿದರೆ ಏನಾಗತ್ತೆ? ಎಲ್ಲಿ ದಯ ಇದೆಯೋ ಅಲ್ಲಿ ಭಯ ಇಲ್ಲ, ಅಭಯ. ಆ ಮೈತ್ರಿ, ದಯಾ ಮತ್ತು ಧರ್ಮದಿಂದ ಹುಟ್ಟಿದ್ದೇನೆ, ಅಭಯ ಹುಟ್ಟತ್ತೆ. ಶಾಂತಿ. ಶಾಂತಿ ಎನ್ನುವ ಹೆಂಡತಿ ಇದ್ದರೆ ಸುಖ, ಶಾಂತಿ ಇದ್ದರೆ ಸುಖ. ಹಾಗಾಗಿ ಧರ್ಮ ಮತ್ತು ಶಾಂತಿಯರಿಂದ ಸುಖ ಎಂಬ ಮಗ ಹುಟ್ಟುತ್ತಾನೆ. ಆಮೇಲೆ ತುಷ್ಟಿ. ತುಷ್ಟಿ ಅಂದ್ರೇನು? ಸಾಕಪ್ಪ, ದೇವರೇನು ಕೊಟ್ಟಿದ್ದಾನೆ ಸಾಕು, ಅನ್ಯತ್ರ ಅಲಂಬುದ್ಧಿ. ಸಾಕು, ನಮಗೇನಿದೆಯೋ ಸಾಕು. ಈ ರೀತಿಯಾದ ಭಾವನೆ ಧರ್ಮದ ಜೊತೆಗೆ ಇದ್ದರೆ, ಧರ್ಮ ಸಾಕು ಅಂತ ಅಲ್ಲ, ಏನು ಧರ್ಮ ಮಾಡ್ತೀವೋ ಸಾಕು ಬಿಡ್ರಿ, ಜಾಸ್ತಿ ಧರ್ಮ ಬೇಡ, ಹಾಗಲ್ಲ. ಧರ್ಮ ಮಾಡುವ ವ್ಯಕ್ತಿಗೆ ಏನಿರಬೇಕು ಅಂದರೆ ತುಷ್ಟಿ ಇರಬೇಕು, ಅಲಂಬುದ್ಧಿ ಇರಬೇಕು, ಸಾಕು ಅಂತ ಇರಬೇಕು. ಇದರಿಂದ ಏನು ಹುಟ್ಟತ್ತೆ? ಮುದ, ಭಾರಿ ಮುದ. ಏನು ಸಮಸ್ಯೆನೇ ಇಲ್ಲ ಅವನಿಗೆ. ತುಷ್ಟಿ ಒಂದಿದ್ದು ಬಿಟ್ಟರೆ ಜಗತ್ತಿನಲ್ಲಿ ಏನೂ ಬೇಕಾಗಿಲ್ಲ, ಸಾಕು, ನಮಗೇನಿದೆ ಸಾಕು, ಇಷ್ಟಂದು ಬಿಟ್ಟರೆ ಸಾಕು. ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಯಾವುದು ಬರೋದಿಲ್ಲ ತುಷ್ಟಿ ಒಂದಿದ್ದರೆ. ಹಾಗಾಗಿ ಮುದ, ಧರ್ಮ ಮತ್ತು ತುಷ್ಟಿಯಿಂದ ಮುದ ಹುಟ್ಟುತ್ತಾರೆ. ಪುಷ್ಟಿ. ಆ ಧರ್ಮಕ್ಕೆ ಪುಷ್ಟಿ ಅನ್ನೋ ಹೆಂಡತಿಯನ್ನು ಕೊಟ್ಟ. ಆ ಪುಷ್ಟಿ ಅನ್ನೋ ಹೆಂಡತಿ ಅಂದರೆ ಏನು? ಪುಷ್ಟಿ ಅಂದರೆ ಸಮೃದ್ಧಿ. ಧರ್ಮವನ್ನು ಮಾಡಿದರೆ ಸಮೃದ್ಧಿ ಏನೋ ಬಂದುಬಿಡುತ್ತೆ. ಆದರೆ ಅವರಿಂದ ಹುಟ್ಟಿದ ಮಗ ಯಾರು ಗೊತ್ತಾ? ಸ್ಮಯ, ಅಹಂಕಾರ, ಗರ್ವ ಹುಟ್ಟತ್ತೆ. ಧರ್ಮ ಮಾಡುವ ವ್ಯಕ್ತಿಗೆ ಬೇಕಾದಷ್ಟು ಸಮೃದ್ಧಿ ಬಂದುಬಿಡುತ್ತೆ ನಿಜ. ಆದರೆ ಎಚ್ಚರಿಕೆಯಿಂದ ಇರಬೇಕು. ಆ ಸಮೃದ್ಧಿಯನ್ನು ಸರಿಯಾಗಿ ವಿನಿಯೋಗ ಮಾಡದೇ ಇದ್ದರೆ ಹುಟ್ಟೋದು ಏನು? ಸ್ಮಯ ಅಂದರೆ ಗರ್ವ. ನಾನು ಮಾಡಿದ್ದೇನೆ, ಅಧಿಕ ಮಾಸ 33 ದಿನ ನೋಡಬೇಕಾಗಿತ್ತು ನೀವು ಮಠದಲ್ಲಿ. ನನ್ನಾಗೆ ಯಾರೂ ದಾನ ಮಾಡಿಲ್ಲ, ಎಲ್ಲರಿಗೂ ದಿನ 33 ಜನರಿಗೆ ದಾನ ಮಾಡಿದ್ದೇನೆ. ಹೀಗೆಲ್ಲ ಹೇಳಿಕೊಳ್ಳಿಕ್ಕೆ ಶುರು ಮಾಡ್ತೇವೆ ಯಾವಾಗ? ಪುಷ್ಟಿಯಿಂದ. ಹಾಗಾಗಿ ಪುಷ್ಟಿಯಿಂದ ಸ್ಮಯ. ಆಮೇಲೆ ಧರ್ಮವನ್ನು ಮಾಡಬೇಕಾದರೆ ಅತೀ ಪ್ರಧಾನವಾದದ್ದೇನು? ಸಮಗ್ರ ಭಗವದ್ಗೀತೆಯನ್ನು ಓದಿದ್ವಿ, ಇಡೀ ಭಾಗವತವನ್ನು ಬಾಯ್ಪಾಠ ಮಾಡಿದೆ, ಧರ್ಮಶಾಸ್ತ್ರ ಮನುಸ್ಮೃತಿ ಎಲ್ಲ ತಲೆಯಲ್ಲಿದೆ. ತಗೊಂಡೇನು ಮಾಡೋದು?
ಧರ್ಮ ಮಾಡಬೇಕಾದರೆ ಧರ್ಮ, ನಾವು ಮಾಡುವ ಧರ್ಮ ನಮಗೆ ಲಾಭ ಆಗಬೇಕಾದ್ರೆ ಏನು ಬೇಕು ಅಂದರೆ ಕ್ರಿಯಾ, ಕರ್ತೃತ್ವ ಇರಬೇಕು, ಕ್ರಿಯಾ ಇರಬೇಕು, ಮಾಡಬೇಕು ಧರ್ಮವನ್ನು ಮಾಡಿದರೆ ಲಾಭ. ಹಾಗಾಗಿ ಧರ್ಮ ಮತ್ತು ಕ್ರಿಯಾಳ ವಿವಾಹ ಆಯಿತು. ವಿವಾಹ ಆದಾಗ ಬಂದದ್ದು ಏನು? ಯೋಗ. ಎಲ್ಲ ಯೋಗಗಳು, ಭಕ್ತಿ ಯೋಗ, ಜ್ಞಾನ ಯೋಗ, ಯಾವುದೇ ಯೋಗ ಇರಬಹುದು. ಯೋಗ ಅಂದರೆ ಉಪಾಯ, ದೇವರನ್ನು ಪಡೆಯುವುದಕ್ಕೆ ಉಪಾಯ. ಬರೀ ದೇವರನ್ನಲ್ಲ, ಸ್ವರ್ಗವನ್ನು ಪಡೆಯಿರಿ, ದೇವರನ್ನು ಪಡೆಯಿರಿ, ಏನು ಬೇಕೋ ಎಲ್ಲದಕ್ಕೂ ಬೇಕಾದದ್ದು ಒಂದು ಯೋಗ. ಎಲ್ಲದಕ್ಕೂ ಒಂದೊಂದು ಯೋಗ ಇದೆ. ಯೋಗ ಅಂದರೆ ಉಪಾಯ. ದೇವರನ್ನು ಪಡೆಯಬೇಕಾದ್ರೆ ಭಕ್ತಿ ಯೋಗ ಬೇಕು, ರಾಜ್ಯವನ್ನು ಪಡೆಯಬೇಕಾದರೆ ಮತ್ತೊಂದು ಯೋಗ ಬೇಕು. ಹೀಗೆ ಹಾಗಾದರೆ ಧರ್ಮದಿಂದ ನಾವು ಏನಾದರೂ ಪಡೆಯಬೇಕು ಅಂತಿದ್ದರೆ ಬರೀ ಧರ್ಮ ಕೇಳಿ ಲಾಭ ಇಲ್ಲ, ಕ್ರಿಯಾ ಮಾಡು, ನೀನು ಕಾರ್ಯಪ್ರವೃತ್ತನಾಗು ಅನ್ನುವುದಕ್ಕಾಗಿ ಧರ್ಮ ಮತ್ತು ಕ್ರಿಯಾಳ ವಿವಾಹ ಆಗತ್ತೆ. ಆಮೇಲೆ ಉನ್ನತಿ ಎನ್ನುವಳ ಜೊತೆಗೆ ವಿವಾಹ ಆಯಿತು. ಅಲ್ಲೂ ಅಷ್ಟೇ ಉನ್ನತಿ ಬಂತು. ಅವರ ಮಗನೇ ದರ್ಪ ಅನ್ನುವನು ಹುಟ್ಟುತ್ತಾನೆ. ಬುದ್ಧಿಯ ಜೊತೆಗೆ ಧರ್ಮವನ್ನು ಯಾವಾಗ ಸೇರಿಸ್ತೇವೋ ಆಗ ಅರ್ಥ. ಧರ್ಮದ ಜೊತೆಗೆ ವಿವೇಕವನ್ನು ಸೇರಿಸಿಕೊಂಡು ಯಾವಾಗ ಧರ್ಮವನ್ನು ಮಾಡ್ತೇವೋ ಆಗ ಅರ್ಥ ಅಂದರೆ ಹಣವೂ ಬರುತ್ತೆ, ನಾನಾ ತರಹದ ಏನೆಲ್ಲ ಲಾಭಗಳು ಬೇಕೋ ಬುದ್ಧಿವಂತಿಕೆಯಿಂದ ಧರ್ಮವನ್ನು ಮಾಡಬೇಕು. ಬುದ್ಧಿವಂತಿಕೆಯಿಂದ ಧರ್ಮವನ್ನು ಮಾಡಬೇಕು ಅಂದರೆ ಬಹಳ ಖರ್ಚು ಮಾಡಬಾರ್ದು. ಮನೆಯಲ್ಲಿಟ್ಟು ನಿಧಾನಕ್ಕೆ ನೋಡಿ ಯಾರೆಷ್ಟು ಬಂದಿದ್ದಾರೆ ನೋಡಿ ಒಳಗಿನ ಪರ್ಸಿನಿಂದ ದುಡ್ಡು ತೆಗಿಬೇಕು. ಈ ಬುದ್ಧಿವಂತಿಕೆ ಅಲ್ಲ. ಬುದ್ಧಿವಂತಿಕೆ ಅಂದರೆ ಜ್ಞಾನಪೂರ್ವಕವಾಗಿ ಧರ್ಮವನ್ನು ಮಾಡಬೇಕು. ಭಗವಂತನ ಕರ್ತೃತ್ವಾನುಸಂಧಾನ ಪೂರ್ವಕವಾಗಿ ಧರ್ಮವನ್ನು ಮಾಡಿದರೆ ಅರ್ಥ ನಮಗೆ ಸಿಗತ್ತೆ. ಮೇಧ ಅನ್ನುವ ಹೆಂಡತಿಯ ಜೊತೆಗೆ ವಿವಾಹವಾದಾಗ ಸ್ಮೃತಿ ಬಂದಿದೆ. ತಿತಿಕ್ಷಾ ಅನ್ನುವಳ ಜೊತೆಗೆ ವಿವಾಹ, ಅದರಿಂದ ಕ್ಷೇಮ. ಹ್ರೀ ನಾಚಿಕೆ ಅನ್ನುವುದು ಧರ್ಮದಲ್ಲಿ ಇರಬೇಕು. ಧರ್ಮ ಮಾಡುವವನಿಗೆ ಇರಬೇಕಾದ ಅತೀ ದೊಡ್ಡ ಗುಣದಲ್ಲಿ ಒಂದು ಅಂದರೆ ಅದು ನಾಚಿಕೆ ಇಲ್ಲ ಅಂತಾದರೆ ಗೋಯಿಂದ ಧರ್ಮ ಹೋಗೇ ಬಿಡತ್ತೆ. ನಾಚಿಕೆ ಇರಬೇಕು ಮನುಷ್ಯನಿಗೆ. ನಾನು ತಪ್ಪು ಮಾಡಬಾರ್ದು, ನಾನು ತಪ್ಪು ಮಾಡಿದರೆ ಜನ ನೋಡಿ ನಗುತ್ತಾರೆ, ಜನ ಬೈತಾರೆ, ಇದು ಸರಿಯಲ್ಲ, ಹಿರಿಯರು ಬೈತಾರೆ, ಜ್ಞಾನಿಗಳು ಅಂತಾರೆ. ಈ ನಾಚಿಕೆ ಇದ್ರೇನೆ ಧರ್ಮ ಬದುಕತ್ತೆ. ಹಾಗಾಗಿ ಹ್ರೀ ಮತ್ತು ಧರ್ಮ ಇವರಿಬ್ಬರ ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದಾಗ ಪ್ರಶ್ರಯ, ಅದರಿಂದ ಹುಟ್ಟಿದ್ದೇನು? ವಿನಯ. ನಾಚಿಕೆ ಮತ್ತು ಧರ್ಮಗಳಿದ್ದರೆ ವಿನಯ ಮತ್ತು ಶ್ರವಣ ಮಾಡುವಂತಹ ಒಂದು ಭಾಗ್ಯವನ್ನು ಕೊಡ್ತಾನೆ ಎಂಬುದಾಗಿ ಈ ಎಲ್ಲ ಮಕ್ಕಳ ಹೆಸರು ಹೇಳ್ತಾರೆ. ಆಮೇಲೆ ಮೂರ್ತಿ ಅಂತ, ಆ ಮೂರ್ತಿ ಅನ್ನುವಳಲ್ಲಿ ಸಾಕ್ಷಾತ್ ನರನಾರಾಯಣರು ಅವತಾರ ಮಾಡ್ತಾರೆ. ಯಾವಾಗ ನರನಾರಾಯಣರು ಅವತಾರ ಮಾಡ್ತಾರೋ ಆಗ ಪುಷ್ಪವೃಷ್ಟಿಯಾಗತ್ತೆ, ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡ್ತಾರೆ. ಆಮೇಲೆ ಅಗ್ನಿಯ ಪತ್ನಿ ಅವಳು ಸ್ವಾಹ ಅಂತ. ಆ ಸ್ವಾಹಾಳಲ್ಲಿ ಪಾವಕ, ಪವಮಾನ, ಶುಚಿ ಅಂತ 3 ಜನ ಅಗ್ನಿಯ ರೂಪಗಳು ಅವು ಹುಟ್ಟತ್ತೆ. ಅವರಿಂದ ಮತ್ತೆ 5 ಜನ, ಹೀಗೆ ಒಟ್ಟು 49 ಅಗ್ನಿಗಳು ಅಲ್ಲಿ ಅವತಾರ ಮಾಡ್ತಾರೆ. ಸ್ವಧಾ ಅಂತನ್ನುವ ಹೆಂಡತಿ, ಅವಳಲ್ಲಿ ಅಗ್ನಿಶ್ವಾತ್ತ, ಬರ್ಹಿಷದ, ಸೋಮಪ ಅಂತ 3 ಜನ ಪಿತೃಗಳು. ಆ 3 ಜನ ಪಿತೃಗಳಿಗೆ ಸೇರಿ ಸ್ವಧಾ ಅಂತನ್ನುವ ಹೆಂಡತಿ. ಅವರಲ್ಲಿ ಮೇನ ಮತ್ತು ವೈತರಣಿ. ಇದೇ ಮೇನಾನೇ ಮುಂದೆ ಪಾರ್ವತಿಯ ತಾಯಿ ಆಗ್ತಾಳೆ. ಆಮೇಲೆ ಸತಿ ಅನ್ನುವ ಮಗಳನ್ನು ರುದ್ರದೇವರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಆದರೆ ಇವರೆಲ್ಲರಿಗೂ ಮಕ್ಕಳಾಯಿತು, ಸತೀದೇವಿಗೆ ಮಕ್ಕಳಾಗಲಿಲ್ಲ. ಸಾಕ್ಷಾತ್ ಮಹಾಜ್ಞಾನಿಯಾದಂತಹ ಮಹಾನುಭಾವನಾದ ರುದ್ರದೇವರ ವಿವಾಹವನ್ನು ಮಾಡಿಕೊಂಡರೂ ಕೂಡ ಸತೀದೇವಿಗೆ ವಿವಾಹ ಆಗಲಿಲ್ಲ ಅಂತ ಹೇಳಿದಾಗ ಪ್ರಶ್ನೆಯನ್ನು ಮಾಡ್ತಾರೆ. ಭವೇ ಶೀಲವತಾಂ ಶ್ರೇಷ್ಠೆ ದಕ್ಷೋ ದುಹಿತೃವತ್ಸಲಃ. ಯಾಕೆ ಮದುವೆ ಆಗಲಿಲ್ಲ? ಮದುವೆಯಾದರೂ ಯಾಕೆ ಮಕ್ಕಳಾಗಲಿಲ್ಲ? ಅದನ್ನು ನನಗೆ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ ಆ ಕಥೆಯನ್ನು ತಿಳಿಸಿಕೊಡ್ತಾರೆ. ಪುರಾ ವಿಶ್ವಸೃಜಾಂ ಸತ್ರೇ ಸಮವೇತ ಮಹರ್ಷಯ ತಥಾ ಮರಗಣಾ ಸರ್ವೇ ಸಾನುಗಾ ಮುನಯೋಜ್ಞಯ. ಹಿಂದೆ ಒಂದು ಯಜ್ಞ, ಎಲ್ಲ ಪ್ರಜಾಪತಿಗಳೆಲ್ಲ ಸೇರಿ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದರು. ಆ ದೊಡ್ಡ ಯಜ್ಞವನ್ನು ಮಾಡಬೇಕಾದ್ರೆ ಎಲ್ಲ ದೇವಾದಿದೇವತೆಗಳು, ಎಲ್ಲ ಋಷಿಗಳು ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಸ್ವಲ್ಪ ಲೇಟಾಗಿ ಬಂದರು. ದಕ್ಷ ಪ್ರಜಾಪತಿಯು ಒಳಗೆ ಬಂದರು. ದಕ್ಷ ಪ್ರಜಾಪತಿ ಒಳಗೆ ಬಂದರೆ ಬ್ರಹ್ಮದೇವರ ಮಗ. ದಕ್ಷ ಪ್ರಜಾಪತಿ ಅಂದರೆ ಸಾಮಾನ್ಯನಲ್ಲ, ಬ್ರಹ್ಮದೇವರ ಮಗ. ಹಾಗಾಗಿ ಅಷ್ಟು ದೊಡ್ಡ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿ
ಅಲ್ಲಿರುವ ಎಲ್ಲ ದೇವತೆಗಳು ಋಷಿಗಳು ಎಲ್ಲರೂ ಎದ್ದು ನಿಂತಿದ್ದಾರೆ. ಎದ್ದು ನಿಂತು ಬನ್ನಿ 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 ಅಂತ ಸ್ವಾಗತವನ್ನು ಮಾಡಿದ್ದಾರೆ. ದಕ್ಷ ಪ್ರಜಾಪತಿ ಬಂದ. ಎದುರುಗಡೆ ಬ್ರಹ್ಮದೇವರಿದ್ದರು. ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಬ್ರಹ್ಮದೇವರು ಕೂಡು ಅಂತ ಆಸನವನ್ನು ತೋರಿಸಿದ್ದಾರೆ. ಆಸನದ ಮೇಲೆ ದಕ್ಷ ಪ್ರಜಾಪತಿ ಕೂತ. ಇಷ್ಟು ಕೂತು ಬಿಟ್ಟಿದ್ರೆ ಕೆಲಸ ಮುಗಿದು ಹೋಗ್ತಿತ್ತು. ಆದರೆ ದಕ್ಷ ಪ್ರಜಾಪತಿಯ ಅಹಂಕಾರ ಒಳಗೆ ಕೆಲಸ ಮಾಡಿತ್ತು. ಓಹೋ, ಎದುರುಗಡೆ ರುದ್ರ ಕೂತಿದ್ದಾನೆ. ರುದ್ರ ನನ್ನ ಅಳಿಯ. ನನ್ನ ಅಳಿಯನಾದ ರುದ್ರ ನಾನು ಬಂದರೆ ಎದ್ದು ನಿಲ್ಲಲಿಲ್ಲ ಅನ್ನುವ ಒಂದು ಸಣ್ಣ ಅಹಂಕಾರ ಅವನಲ್ಲಿ ಶುರುವಾಯಿತು. ಮತ್ಸರ ಅಂತಂತಾರೆ. ಇವನು ನನ್ನ ವಶನಲ್ಲ. ನಾನು ಇಂಥ ದೊಡ್ಡ ಬ್ರಹ್ಮದೇವರ ಮಗ ಬಂದಾಗ ಎಲ್ಲರೂ ಎದ್ದು ನಿಂತಿದ್ದಾರೆ, ಇವನು ಯಾಕೆ ಎದ್ದು ನಿಲ್ಲಬಾರ್ದು? ಹೋಗಲಿ, ನನಗೂ ಅವನಿಗೂ ಸಂಬಂಧವೇ ಇಲ್ಲ ಅಂದರೆ ಮಾತು ಬೇರೆ. ನನ್ನ ಅಳಿಯ ಅವನು. ನನ್ನ ಮಗಳನ್ನು ಕೊಟ್ಟಿದ್ದೇನೆ. ಮಗಳನ್ನು ಕೊಟ್ಟು ಅಳಿಯನನ್ನು ಮಾಡಿಕೊಂಡ ಮೇಲೆ ಮಾವ ಗುರುಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಎದ್ದು ನಿಲ್ಲಬೇಕಾಗಿತ್ತು, ಎದ್ದು ನಿಲ್ಲಲಿಲ್ಲ. ಏಷಮೇ ಶಿಷ್ಯತಾಂ ಪ್ರಾಪ್ತ. ನನ್ನ ಅಳಿಯನ ಎಲ್ಲರಿಗೂ ಬೈದು ಹೇಳ್ತಾ ಇದ್ದಾನೆ. ಎಲ್ಲರ ಮುಂದೆ ಮುಖ ಮಾಡಿ ಹೇಳ್ತಾ ಇದ್ದಾನೆ, ನೋಡಿ ಇವನು ನಾನು ಬಂದರೆ ಎದ್ದು ನಿಲ್ತಾ ಇಲ್ಲ. ಲುಪ್ತ ಕ್ರಿಯಾ ಅಶುಚಯೇ. ಏನ್ ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಬರೀ ಸ್ಮಶಾನದಲ್ಲಿ ವಾಸ. ಅಶುಚಿಯಾಗಿದ್ದಾನೆ. ಅನಿಚ್ಛನ್ನಪಿ. ನಾನು ನನ್ನ ಮಗಳನ್ನು ಕೊಡೋದಿಲ್ಲ ಅಂತ ಎಷ್ಟು ಹೇಳಿದೆ, ಈ ಬ್ರಹ್ಮದೇವರು ಬಿಡಲಿಲ್ಲ ನನಗೆ. ಕೊಡು ಕೊಡು ಕೊಡೆ, ಭಾರಿ ಇದ್ದಾನೆ ರುದ್ರ, ಭಾರಿ ಇದ್ದಾನೆ ಅಂತ ಕೊಡಿಸಿದ್ರು. ನೋಡಿ ಈಗ ಹೇಗಿದ್ದಾನೆ ಅವನು, ಅವಮಾನ ಮಾಡ್ತಾ ಇದ್ದಾನೆ. ಶಿವಾಪದೇಶೋ ಹ್ಯಶಿವ. ಯಾರು ಇವನಿಗೆ ಶಿವ ಅಂತ ಹೆಸರಿಟ್ಟಿದ್ದು? ಅಶಿವ ಇವ. ಶಿವ ಅಂದರೆ ಮಂಗಲ ಅಂತ. ಹಾಗಾಗಿ ಇವನಿಗೆ ಯಾರು ಮಂಗಲ ಅಂತ ಹೆಸರಿಟ್ಟಿದ್ದು? ಅಶಿವ ಇವನು. ಭಾರಿ ಬೈತಾ ನೋಡಿ. ದಕ್ಷ ಪ್ರಜಾಪತಿ ಬ್ರಹ್ಮದೇವರಿಂದ ಹುಟ್ಟಿದವನು, ಅಪರೋಕ್ಷ ಜ್ಞಾನಿ, ಮಹಾದೇವತೆ. ಇಷ್ಟೆಲ್ಲ ಇದ್ದರೂ ಕೂಡ ಪ್ರಾರಬ್ಧ ಕರ್ಮ ಇತ್ತು ಅಂದರೆ ಆ ಒಳಗಿನ ಪ್ರಾರಬ್ಧ ಕರ್ಮ ಏನೆಲ್ಲ ಮಾಡಿಸತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಏನೆಲ್ಲ ಮಾಡಿಸತ್ತೆ ಹೇಳಿ. ಒಂದೇ ಒಂದು ಆದದ್ದೇನು, ಅವನು ಎದ್ದು ನಿಲ್ಲಲಿಲ್ಲ. ಏನು ಹೊಡೆದ್ನ, ಬೈದ್ನ, ಬಿಲ್ಲು ಬಾಣ ಬಿಟ್ನ, ಅವಮಾನ ಮಾಡಿದ್ನ? ಏನೂ ಮಾಡಿಲ್ಲ. ಮನುಷ್ಯನ ಮನಸ್ಸು ಯಾವಾಗ ಹೇಗೆ ಕೆಲಸ ಮಾಡತ್ತೇ ಗೊತ್ತಾಗೋದಿಲ್ಲ. ಸಣ್ಣ ಘಟನೆ, ಒಂದೇ ಒಂದು ಸಣ್ಣ ಘಟನೆ ಇಡೀ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡತ್ತೆ. ಯಾಕೆ? ಸಿಟ್ಟು, ಅಹಂಕಾರ. ಅವನಿಗನಿಸ್ತು ನಾನೇ ದೊಡ್ಡವನು, ನನಗೆಲ್ಲರೂ ಬಾಗಬೇಕು, ನನಗೆಲ್ಲರೂ ಬಾಗಬೇಕು ಅಂತ ಅವನು ಮೊದಲೇ ತಲೆಯಲ್ಲಿ ಫಿಕ್ಸ್ ಆಗಿದ್ದರಿಂದ ಮುಗಿದೋಯ್ತು. ಅದಕ್ಕೆ ವಿರುದ್ಧವಾಗಿ ಆಯ್ತಾ, ಮನುಷ್ಯನಿಗೆ ಸಿಟ್ಟು ಬರುತ್ತೆ. ನಾನೇನು ಅಂದ್ಕೊಂಡಿರ್ತೇನೋ ಅದಕ್ಕೆ ಸಣ್ಣ ವಿರುದ್ಧ ಯಾರೇ ಮಾಡಿದರೂ ನನಗೆ ಸಿಟ್ಟು ಬಂದ್ಬಿಡುತ್ತೆ. ನಾನೇನೋ ಅಂದ್ಕೊಂಡಿರ್ತೇನೆ, ಇವತ್ತು ನಾನು ಹೋಗ್ತೇನೆ, ಓದ ಕೂಡಲೇ ಎಲ್ಲರೂ ಕರೆದು ನನಗೆ ಊಟಕ್ಕೆ ಹಾಕ್ತಾರೆ ಅಂತ ಅಂದ್ಕೊಂಡು ನಾನು ಮಠಕ್ಕೆ ಬರ್ತೇನೆ. ಯಾರೂ ಮಾತೇ ಆಡಿಸೋದಿಲ್ಲ, ಕೋಪ ಬಂದ್ಬಿಡುತ್ತೆ. ಮಠಕ್ಕೆ ಬರೋದು ಬಿಟ್ಬಿಡ್ತೇನೆ, ಸಿಟ್ಟು ಬರುತ್ತೆ. ಏನೇನೋ ವಿಚಿತ್ರ ಆಗತ್ತೆ. ಯಾಕೆ? ನನ್ನ ಅಧೀನ ಇವನಿಲ್ಲ. ಇಷ್ಟೇ. ಹಾಗಾಗಿದೆ ಅವನು ಸಿಟ್ಟು ಬರ್ತಾ ಇದೆ. ಸಿಟ್ಟು ಬಂದು ಚೋದಿತೆ ಪರಮೇಷ್ಠಿನ ವಿನಿಂದೇವಂ ಗಿರೀಶಂ ಅಪ್ರತೀಪಮವಸ್ಥಿತಂ. ಜೋರಾಗಿ ಬೈತಾ ಇದ್ದಾನೆ. ರುದ್ರದೇವರು ಏನೂ ನಡೆದೇ ಇಲ್ಲ ಅನ್ನೋರಂತ ಆರಾಮಾಗಿ ಕೂತಿದ್ದಾರೆ. ದಕ್ಷ ಪ್ರಜಾಪತಿ ಕೈಯಲ್ಲಿ ನೀರು ತೆಗೆದುಕೊಂಡು ಶಾಪವನ್ನು ಕೊಡ್ತಾನೆ. ಶಾಪವನ್ನು ಕೊಟ್ಟು, ಇನ್ನು ಮೇಲೆ ನಿನಗೆ ಯಜ್ಞ ಭಾಗಂ ನಲಭತಾಂ. ಯಜ್ಞದಲ್ಲಿ ಎಲ್ಲ ದೇವತೆಗಳಿಗೂ ಭಾಗ ಇದೆ, ರುದ್ರದೇವರಿಗೆ ಭಾಗ ಬರೋದು ಬೇಡ ಅಂತ ಶಾಪವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಬೇಡ ಬೇಡ ಅಂತ ಇದ್ದಾರೆ. ನಿಷಿಧ್ಯಮಾನ ಸದಸ್ಯ ಮುಖ್ಯೈಹಿ. ಬೇಡವೋ. ದಕ್ಷ ಪ್ರಜಾಪತಿ ಕೈಯಲ್ಲಿ ನೀರು ತಗೊಂಡು ಕೂಡಲೇ ಗೊತ್ತಾಯ್ತು ಎಲ್ಲರಿಗೂ ಇವನು ಶಾಪ ಕೊಡ್ತಾನೆ ಅಂತ. ಬೇಡ 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 ಅಂತ ಎಷ್ಟು ಹೇಳಿದರೂ ಕೇಳಲಿಲ್ಲ. ಶಾಪವನ್ನು ಕೊಟ್ಟಿದ್ದಾನೆ. ಶಾಪವನ್ನು ಅವನು ಕೊಟ್ಟ. ಶಾಪವನ್ನು ಕೊಟ್ಟ ಮೇಲೆ ಈ ಕಡೆಗೆ ನಂದೀಶ್ವರ, ರುದ್ರದೇವರ ವಾಹನ, ಅವನಿಗೆ ಸಿಟ್ಟು ಬಂದಿದೆ. ಆಹಾ, ನಮ್ಮ ರುದ್ರದೇವರಿಗೆ ಶಾಪ ಕೊಡ್ತೀಯ ನೀನು, ನಾನು ನಿಮಗೆಲ್ಲ ಶಾಪ ಕೊಡ್ತೇನೆ ಅಂತ ಹೇಳಿ ಶಾಪವನ್ನು ಕೊಡ್ತಿದ್ದಾನೆ. ಎಲ್ಲರಿಗೂ ತತ್ವಜ್ಞಾನ ಶೂನ್ಯರಾಗಿ, ಜ್ಞಾನ ಎಲ್ಲ ನಾಶ ಆಗಿ ಹೋಗಲಿ, ಯಾವಾಗಲೂ ಸಕಾಮ ಕರ್ಮಗಳನ್ನೇ ಮಾಡಿ, ಕೂಟ ಧರ್ಮವನ್ನು ಮಾಡಿ, ಮೋಸ ಧರ್ಮ, ಭಗವಂತನ ಅನುಸಂಧಾನ ಇಲ್ಲ, ಜ್ಞಾನ ಇಲ್ಲ, ಏನಿಲ್ಲ, ಬರೀ ನಾಟಕದ ಧರ್ಮವನ್ನು ಮಾಡಿ, ಧರ್ಮದಂತೆ ಮೇಲ್ನೋಡಕ್ಕೆ ಧರ್ಮ ಅಂತ ಅನಿಸ್ಬೇಕು, ಆದರೆ ಧರ್ಮವನ್ನು ಮಾಡಬಾರದು. ಯಾವಾಗಲೂ ಲೌಕಿಕವಾದ ವಿಷಯಗಳಲ್ಲೇ ನಿಮ್ಮ ಬುದ್ಧಿ ಆಸಕ್ತಿಯಾಗಲಿ, ಯಾವಾಗಲೂ ಸ್ತ್ರೀ ಕಾಮುಕರಾಗಿರಿ. ಈ ದಕ್ಷ ಪ್ರಜಾಪತಿಗೆ ಆಡಿನ ಮುಖ ಬರಲಿ. ಅವಿದ್ಯೆಯನ್ನು ವಿದ್ಯೆ ಅಂತ ತಿಳಿಯಿರಿ. ನಿಮ್ಮ ಅನುಚರರಿಗೂ ಯಾರಿಗೂ ಮುಕ್ತಿ ಆಗೋದು ಬೇಡ. ಸಂಸಾರದಲ್ಲೇ ಇದ್ದು ಬಿಡಿ. ಸರ್ವಭಕ್ಷಕರಾಗಿ ಕಂಡದ್ದನ್ನು ತಿನ್ನಿ. ನಿಮ್ಮ ತಪಸ್ಸು, ವ್ರತ, ನಿಯಮ ಎಲ್ಲವೂ ಕುಟುಂಬ ಪೋಷಣೆಗಾಗಿ ಮಾಡುವಂತೆ ಆಗಲಿ. ಯಾವಾಗಲೂ ಹಣ 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 ಅಂತ ಹಣದ ಬೆನ್ನು ಹತ್ತಿ ಹೋಗಿ ಎಲ್ಲರ ಮನೆಗೆ ಹೋಗಿ ಭಿಕ್ಷೆ ಬೇಡುವಂತೆ ಆಗಲಿ. ಇಷ್ಟು ಶಾಪವನ್ನು ಆ ನಂದೀಶ್ವರ ಅವರಿಗೆಲ್ಲ ಕೊಟ್ಟಿದ್ದಾನೆ. ನಂದೀಶ್ವರ ಅವರಿಗೆ ಕೊಟ್ಟರೆ ಈ ಕಡೆಗೆ
ಭೃಗು ಋಷಿಗಳಿಗೂ ಸಿಟ್ಟು ಬಂತು. ಭೃಗು ಋಷಿಗಳು ಶಾಪವನ್ನು ಕೊಡ್ತಾ ಇದ್ದಾರೆ. ನೀವು ರುದ್ರಾನುಚರರೆಲ್ಲ ಪಾಖಂಡಿಗಳಾಗಲಿ, ವೇದವನ್ನು ನಿಂದೆ ಮಾಡುವವರಾಗಲಿ, ಬ್ರಾಹ್ಮಣರ ದ್ವೇಷಿಗಳಾಗಲಿ, ಶೌಚ ಆಚಾರ ಎಲ್ಲ ಬಿಟ್ಟು ಬಿಡಿ, ಜಟಾಭಸ್ಮಿಧಾರಿಗಳಾಗಿರಿ, ಶಿವನ ಪೂಜೆ ಮಾಡ್ತೇವೆ ಅಂತನ್ನೋ ಹೆಸರಿನಲ್ಲಿ ಮದ್ಯ ಮಾಂಸಗಳ ಪೂಜೆಯನ್ನು ಮಾಡಿ ಅದನ್ನೇ ಸ್ವೀಕಾರ ಮಾಡುವಂತೆ ಆಗಲಿ, ವೇದಗಳ ಸರಿಯಾದ ಜ್ಞಾನ ನಿಮಗೆ ಆಗೋದೇ ಬೇಡ, ಮೋಕ್ಷಕ್ಕಾಗಿ ವೇದವನ್ನು ಓದಲೇಬೇಡಿ, ಬರೀ ಸಕಾಮ ಕರ್ಮಗಳಿಗಾಗಿ ವೇದವನ್ನು ಓದುವಂತಾಗಲಿ ಅಂತ ಭೃಗು ಋಷಿಗಳು ಶಾಪವನ್ನು ಕೊಟ್ಟು ಬಿಟ್ಟಿದ್ದಾರೆ. ಪರಸ್ಪರ ಶಾಪಗಳಾಗಿದೆ. ಇಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಒಂದು ಮಾತನ್ನು ಎಲ್ಲರೂ ತಿಳಿದುಕೊಳ್ಬೇಕು. ಏನು ಅಂದರೆ, ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿಗೆ ಯಾರಾದರೂ ಶಾಪವನ್ನು ಕೊಟ್ಟರೆ ಆ ಶಾಪಗಳ ಸ್ಟೇಟಸ್ ಏನಿರುತ್ತೆ ಅಂದರೆ, ಯಾರೋ ಅಪರೋಕ್ಷ ಜ್ಞಾನಿ ಇದ್ದಾನೆ, ಅವನಿಗೆ ನೀವು ಶಾಪ ಕೊಡ್ಬೋದು. ಏನಂತ? ನೀನು ಬಿದ್ದು ಹೋಗು, ನಿನ್ನ ಕೈಕಾಲು ಮುರಿಯಲಿ, ಆ ಶಾಪ ಎಲ್ಲ ಅಪ್ಲೈ ಆಗತ್ತೆ. ಆದರೆ ಅಪರೋಕ್ಷ ಜ್ಞಾನ ಆದ ವ್ಯಕ್ತಿಗೆ ನಿನಗೆ ಮೋಕ್ಷ ಆಗೋದು ಬೇಡ ಅಂತ ಶಾಪ ಕೊಟ್ಟರೆ ಏನಾದರೂ ಅದು ಅಪ್ಲೈ ಆಗೋದಿಲ್ಲ. ಅಥವಾ ನಿನಗೆ ಜ್ಞಾನ ಎಲ್ಲ ನಾಶ ಆಗಿ ಹೋಗಲಿ ಅಂತ ಶಾಪ ಕೊಟ್ಟರೆ ಜ್ಞಾನ ನಾಶ ಆಗೋದಿಲ್ಲ. ಆದರೂ ಕೂಡ ತಾತ್ಕಾಲಿಕವಾಗಿ ಆ ಒಂದು ಜನ್ಮಕ್ಕೆ ಮಾತ್ರ ಆಗತ್ತೆ ಹೊರತು ಪರ್ಮನೆಂಟ್ ಆಗಿ ಆ ಶಾಪಗಳು ಇರೋದಿಲ್ಲ. ಹಾಗಾಗಿ ಆ ರುದ್ರನ ಅನುಚರ ನಂದೀಶ್ವರ ಏನೋ ಋಷಿಗಳಿಗೆಲ್ಲ ನಿಮಗೆ ತತ್ವಜ್ಞಾನ ನಶಿಸಿ ಹೋಗಲಿ ಅಂತ ಶಾಪ ಕೊಟ್ಟ, ಆ ಶಾಪ ಅವನಿಗೆ ತಟ್ಟೋದಿಲ್ಲ. ತಟ್ಟಿದರೂ ಕೂಡ ತಾತ್ಕಾಲಿಕವಾಗಿ ಅದು ಎಫೆಕ್ಟ್ ಕೊಡುತ್ತೆ ಹೊರತು ಪರ್ಮನೆಂಟ್ ಆದ ಎಫೆಕ್ಟನ್ನು ಕೊಡೋದಿಲ್ಲ ಅನ್ನುವುದನ್ನು ಆಚಾರ್ಯರು ತಿಳಿಸಿಕೊಡ್ತಾರೆ. ಹೀಗೆ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟ ಮೇಲೆ ಸರಿ, ಶಾಪವನ್ನು ಕೊಟ್ಟಿದ್ದಾರೆ. ರುದ್ರದೇವರು ಎಲ್ಲ ಗಲಾಟೆ ನೋಡಿದ್ರು. ಅವರು ಕೊಡೋ ಶಾಪ, ಇವನು ಕೊಡೋ ಶಾಪ, ಇದೆಲ್ಲ ನೋಡಿ ಆರಾಮಾಗಿ ಎದ್ದು ಬಂದ್ಬಿಟ್ರು. ಅಲ್ಲಿಂದ ಎದ್ದು ಅಲ್ಲಿ ಹೋಗಿಬಿಟ್ಟಿದ್ದಾರೆ. ಈ ಸತ್ರ ನಡೀತಾ ಇದೆ ತಮ್ಮಷ್ಟಕ್ಕೆ ತಾವು. 1000 ವರ್ಷದವರೆಗೆ ಹೋಮ ಆಗಿದೆ. 1000 ವರ್ಷದವರೆಗೆ ಈ ಸತ್ರವನ್ನು ಮಾಡಿದ್ದಾರೆ. ಸತ್ರ ಅಂದರೆ ಏನು ಅಂದರೆ, ಈ ಯಾಗ ಅನ್ನೋದು ಬೇರೆ, ಸತ್ರ ಅಂದರೆ ಏನು ಅಂದರೆ ಅದಕ್ಕೆ ಒಬ್ಬ ಯಜಮಾನ ಅಂತ ಇರೋದಿಲ್ಲ. ಎಲ್ಲರೂ ಯಜಮಾನರೇ. ಹೋಮ ಮಾಡಿಸುವ ಪುರೋಹಿತರು ಕೂಡ ನಾನು ಪ್ರಧಾನ, ನೀನು ನನ್ನ ಶಿಷ್ಯ, ಹೀಗೆಲ್ಲ ಇರೋದಿಲ್ಲ. ಎಲ್ಲರೂ ಉತ್ಸಾಹದಿಂದ ಸೇರಿ ಮಾಡಿದರೆ ಆಗ ಅದನ್ನು ಸತ್ರ ಅಂತ ಕರೀತಾರೆ. ನಾರ್ಮಲ್ ಯಜ್ಞ ಯಾಗ ಅಂದರೆ ಹೇಗಿರುತ್ತೆ? ಒಬ್ಬ ಪ್ರಧಾನ ಪುರೋಹಿತ, ಅವನ ಜೊತೆಗೆ ಇನ್ನು ಅನೇಕ ಜನ, ಹೀಗೆಲ್ಲ ಇರುತ್ತೆ. ಈ ಸತ್ರದಲ್ಲಿ ಆ ನಿಯಮ ಇಲ್ಲವಂತೆ. ಎಲ್ಲರೂ ನಾನು ಮಾಡ್ತೇನೆ ಅಂತ ಹೇಳಿ ಸ್ವಯಂ ಸೇವಕರಾಗಿ ಮಾಡುವಂತಹ ಏನು ಯಾಗ ಇದೆಯೋ ಅದನ್ನು ಸತ್ರ ಅಂತ ಕರೀತಾರೆ. ಅದಕ್ಕೆ ಒಬ್ಬ ಯಜಮಾನ ಇರಲ್ಲ, ಒಬ್ಬನೇ ಡೋನರ್ ಅಲ್ಲ, ಎಲ್ಲರೂ ತಾವು ದುಡ್ಡುಗಳನ್ನು ದ್ರವ್ಯಗಳನ್ನು ಹಾಕಿ ಮಾಡ್ತಾರೆ. ಅಂತಹ ಸತ್ರವನ್ನು 1000 ವರ್ಷಗಳ ಕಾಲ ಅಲ್ಲಿ ಮಾಡಿದ್ದಾರೆ. 1000 ವರ್ಷ ಅಲ್ಲಿ ಯಜ್ಞ ನಡೆದಿದೆ. ಅನೇಕ ದಿನಗಳಾಯಿತು, ಬೇಕಾದಷ್ಟು ದಿನ ಆಯಿತು. ದಕ್ಷ ಪ್ರಜಾಪತಿ ವಾಜಪೇಯ ಯಾಗವನ್ನು ಮಾಡಿದ್ದಾನೆ. ವಾಜಪೇಯ ಯಾಗವನ್ನು ಮಾಡಿ ಬೃಹಸ್ಪತಿ ಸವ ಅಂತ ಮತ್ತೊಂದು ಯಾಗ. ವಾಜಪೇಯ ಯಾಗವನ್ನು ಮಾಡಿದ ಮೇಲೆ ಬೃಹಸ್ಪತಿ ಯಾಗವನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿದೆ. ಹಾಗಾಗಿ ವಾಜಪೇಯ ಯಾಗವನ್ನು ಮಾಡಿದರೆ ಅವನು ಸಮ್ರಾಟ್, ಚಕ್ರವರ್ತಿ ಆಗ್ತಾನೆ ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ವಾಜಪೇಯ ಯಾಗವನ್ನು ಮಾಡಿದ್ದಕ್ಕಾಗಿ ಬ್ರಹ್ಮದೇವರು ಆ ದಕ್ಷ ಪ್ರಜಾಪತಿಯನ್ನು ಏನು ಮಾಡ್ತಾರೆ ಅಂದರೆ, ಎಲ್ಲ ಪ್ರಜಾಪತಿಗಳಿಗೆ ನೀನು ರಾಜ ಅಂತ ಹೇಳಿ ಅವನನ್ನು ಎಲ್ಲ ಪ್ರಜಾಪತಿಗಳಿಗೆ ರಾಜ ಅಂತ ಹೇಳಿ ಅಭಿಷೇಕವನ್ನು ಮಾಡಿಬಿಡ್ತಾರೆ. ಮತ್ತಷ್ಟು ಅಹಂಕಾರ ಬಂದುಬಿಡ್ತು ದಕ್ಷ ಪ್ರಜಾಪತಿಗೆ. ಏನು ಕೇಳ್ತೀರಾ? ಮೊದಲೇ ನಾನು ಬ್ರಹ್ಮದೇವರ ಮಗ ಅಂತ ಅಹಂಕಾರ ಇತ್ತು, ಇನ್ನು ಎಲ್ಲ ಪ್ರಜಾಪತಿಗಳಿಗೆ ನೀನೇ ರಾಜ ಅಂತ ಹೇಳಿದ ಮೇಲೆ ಇನ್ನೂ ಅಹಂಕಾರ ಬಂತು. ಅವನು ಮತ್ತೊಂದು ಯಾಗವನ್ನು ಮಾಡ್ತಾ ಇದ್ದಾನೆ, ಬೃಹಸ್ಪತಿ ಸವ ಅಂತ. ವಾಜಪೇಯ ಯಾಗವನ್ನು ಮಾಡಿದ 15 ದಿನಕ್ಕೆ ಆ ಬೃಹಸ್ಪತಿ ಸಭವನ್ನು ಮಾಡಬೇಕು ಅಂತ ಶಾಸ್ತ್ರ. ಆ ಬೃಹಸ್ಪತಿ ಸಭವನ್ನು ಮಾಡ್ತಾ ಇದ್ದಾನೆ. ಬೃಹಸ್ಪತಿ ಸಭ ಮಾಡಬೇಕು, ಸರಿ, ಎಲ್ಲರಿಗೂ ಹೇಳಿ ಕಳಿಸಿದ್ದಾನೆ. ಎಲ್ಲರೂ ಬಂದಿದ್ದಾನೆ. ಜಗತ್ತಿನಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು, ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಬರ್ತಾ ಇರಬೇಕಾದ್ರೆ ತಮಾಷೆ ಏನಾಗಿದೆ ಅಂದರೆ, ಯಾರೇ ಇವನು ಮಾಡಿದ್ದು ಎಲ್ಲಿ ಬೇರೆ ಪುರಾಣ ಹೇಳುತ್ತೆ, ಬೇರೆ ಪುರಾಣದಲ್ಲಿ ಒಂದು ಕಡೆಗೆ ಬರುತ್ತೆ, ಆ ಹಿಮಾಲಯದ ಹತ್ತಿರವೇ ಮಾಡ್ತಾ ಇರ್ತಾನೆ. ರುದ್ರದೇವರಿಗೆ ಹೊಟ್ಟೆ ಉರಿಸಬೇಕು ಅಂತ ಹಿಮಾಲಯದ ಹತ್ತಿರವೇ ಮಾಡ್ತಾ ಇರ್ತಾನಂತೆ. ಸರಿ, ಎಲ್ಲ ದೇವತೆಗಳು, ಸ್ತ್ರೀಯರು ಎಲ್ಲರೂ ಬರ್ತಾ ಇರ್ತಾರೆ. ಬರಬೇಕಾದರೆ ದೃಷ್ಟ್ವಾ ಸ್ವನಿಲಯಾಭ್ಯಾಸೆ ಲೋಲಾಕ್ಷೀರ್ ಮುಷ್ಟಕುಂಡಲಾಹ. ಪಾರ್ವತಿ ಸುಮ್ಮನೆ ಹೊರಗಡೆ ಕೈಲಾಸದಲ್ಲಿ ವಾಕಿಂಗ್ ಮಾಡ್ತಾ ಇದ್ಲು ಅನ್ಸತ್ತೆ. ನೋಡ್ತಾಳೆ, ಎಲ್ಲ ವಿಮಾನಗಳು ಹೋಗ್ತಾ ಇದೆ. ಎಲ್ಲ ವಿಮಾನಗಳು 1 ಆಯಿತು, 2 ಆಯಿತು. ಇಂದ್ರ ಹೋದ, ಶಚಿ ಹೋದ್ಲು, ಎಲ್ಲ ದೇವತೆಗಳು ಹೋಗೋರು. ಹೋಗೋರೆಲ್ಲ ಪಾರ್ವತಿ ನಮಸ್ಕಾರ ಮಾಡಿ ಹೋಗೋರು.
ಇವಳಿಗೆ ಆಶ್ಚರ್ಯ ಆಯ್ತು, ಎಲ್ಲಿ ಹೋಗ್ತಾ ಇದ್ದಾರೆ ಇವರೆಲ್ಲ, ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಬ್ಬರು ಯಾರನ್ನೋ ಕೇಳಿದ್ಲು, ಗೊತ್ತಾಯಿತು. ಓ, ಯಾಕೆ ನಿಂಗೆ ಗೊತ್ತಿಲ್ವಾ, ನಿಮ್ಮಪ್ಪನೇ ಯಾಗ ಮಾಡ್ತಾ ಇರೋದು ಗೊತ್ತಿಲ್ವಾ ನಿನಗೆ ಅಂತ ಅಂದ್ಬಿಟ್ಟಿದ್ದಾರೆ. ಇವಳಿಗೆ ಬಹಳ ಮನಸ್ಸಿಗೆ ನೋವಾಗಿದೆ. ತಂದೆ ಹತ್ರ, ತನ್ನ ರುದ್ರದೇವರ ಹತ್ರ ಬರ್ತಾರೆ. ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿಸ್ವಕೈ ಧ್ರುವಂ ಗಮಿಷ್ಯಂತಿ ಸುಹೃದ್ದಿದೀಕ್ಷವಃ ಅಹಂಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಹಿತಂ. ಗಂಡನ ಹತ್ರ ಬಂದು ಹೇಳ್ತಾಳೆ, ನೋಡಪ್ಪ ರುದ್ರದೇವರೇ, ನಮ್ಮಪ್ಪ ಯಜ್ಞವನ್ನು ಮಾಡ್ತಾ ಇದ್ದಾನೆ. ನಮ್ಮಪ್ಪ ಯಜ್ಞವನ್ನು ಮಾಡುವ ಸಂದರ್ಭದಲ್ಲಿ ನನ್ನ ಎಲ್ಲ ಅಕ್ಕ ತಂಗಿಯರು ಬಂದಿರ್ತಾರೆ, ನನ್ನೆಲ್ಲ ಅಕ್ಕ ತಂಗಿಯರು ಬಂದಿರ್ತಾರೆ, ನನ್ನ ತಾಯಿ ಇರ್ತಾಳೆ, ನಮ್ಮ ಎಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಬಳಗದವರು ಅಲ್ಲಿ ಸೇರಿರ್ತಾರೆ. ಹಾಗಾಗಿ ನಾನು ನೀನು ಅಲ್ಲಿ ಹೋಗಬೇಕೋ ಹೋಗಬಾರ್ದು, ನೀನು ಬಾ, ಇಬ್ಬರೂ ಸೇರಿ ಹೋಗೋಣ, ಅಲ್ಲೇನು ಮರ್ಯಾದೆ ಮಾಡ್ತಾನೋ ಮಾಡಿಸಿಕೊಂಡು ಬರೋಣ, ಅಪ್ಪನ ಮನೆಗೆ ಹೋಗಬೇಕಲ್ಲ ನಾನು ಅಂತ ಹೇಳಿದಾಗ ಅಂತಾಳೆ, ಇಲ್ಲ, ತ್ವಯ್ಯೇತದಾಶ್ಚರ್ಯ ಮನಾತ್ಮಮಾಯಯ ವಿನಿರ್ಮಿತಂ ಭಾತಿ ಗುಣತ್ರಯಾತ್ಮಕಂ ಅಥಾಪ್ಯಹಂ ಯೋಷಿದ ತತ್ವವಿಚ್ಯತೆ ದೀನಾದುದೃಕ್ಷೆ ಭವಮೇ ಭವಕ್ಷಿತಿಂ. ನೀನು ಮಹಾಜ್ಞಾನಿಯಪ್ಪ, ದೊಡ್ಡ ಪಂಡಿತ, ಇದೆಲ್ಲ ತೊಗೊಂಡ್ಮೇ ಏನು ಮಾಡೋದು, ನಶ್ವರ ಈಶ್ವರ ಇಂಥವೆಲ್ಲ ಶುರು ಮಾಡಿಬಿಡ್ತಿ, ಅದ್ಯಾವುದು ನನಗೆ ಬೇಡ, ನನಗೆ ಅರ್ಥ ಆಗೋದಿಲ್ಲ. ನನಗೆ ಭವಕ್ಷಿತಿಂ, ನನಗೆ ನನ್ನ ತವರು ಮನೆಗೆ ಹೋಗಬೇಕಾಗಿದೆ ಅಷ್ಟೇ, ನೀನೇನು ಹೇಳಲಿಕ್ಕೆ ಬರಬೇಡ. ನನ್ನ ತವರು ಮನೆಗೆ ನಾನು ಹೋಗಬೇಕಾಗಿದೆ. ಯಾವ ಹೆಣ್ಣು ತಾಯಿ ತವರು ಮನೆಗೆ ಹೋಗ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಪಶ್ಯ ಪ್ರಯಾಂತೀಶ್ಚ ಭವಾನ್ಯಯೋಷಿತ. ನೋಡು ಎಷ್ಟು ಜನ ಹೊರಟಿದ್ದಾರೆ, ಏನು ಅಲಂಕಾರ ಮಾಡಿಕೊಂಡಿದ್ದಾರೆ, ಎಷ್ಟು ಸುಂದರವಾಗಿ ತಯಾರಾಗಿದ್ದಾರೆ. ಅಪ್ಪನ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗದೇ ಇದ್ರೆ ಹೇಗೆ ನಡೆಯುತ್ತೆ? ಎಲ್ಲರೂ ತಮ್ಮ ತಮ್ಮ ಗಂಡಂದಿರ ಜೊತೆಗೆ ಹೋಗ್ತಾ ಇದ್ದಾರೆ, ನೀನು ಬಾ. ಕಥಂ ಸುತಾಯಾಹ ಪಿತೃಗೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯನೇಂಗತೆ. ತಂದೆಯ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತಾದರೆ ಯಾವ ಮಗಳಿಗೆ ತಾನೇ ದೇಹ ಸುಮ್ಮನೆ ಕೂಡತ್ತೆ? ಹೋಗಬೇಕು ಅಂತ ಅನಿಸ್ಲೇಬೇಕು, ಎದ್ದು ಹೋಗಬೇಕು ಅಂತ ಮಗಳಿಗೆ ಮನಸ್ಸಾಗತ್ತಪ್ಪ. ಆದ್ದರಿಂದ ನಾನು ಹೋಗ್ತೇನೆ. ಇಲ್ಲ ನಮಗೇನು ಕರೆದಿಲ್ಲ ಅಂತನಬೇಡ, ಕರೆದಿಲ್ಲ ಅಂತನಬೇಡ. ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತುರ್ಗುರೋಹೋ ದೇಹ ಕೃತಶ್ಚಕೇತನಂ. ಗಂಡನ ಮನೆಗೆ ಹೋಗೋದಕ್ಕೆ ಆಮಂತ್ರಣ ಬೇಕಾಗಿಲ್ಲ, ತಂದೆಯ ಮನೆಗೆ ಹೋಗೋದಕ್ಕೆ ಆಮಂತ್ರಣ ಬೇಕಾಗಿಲ್ಲ, ಗುರುಗಳ ಮನೆಗೆ ಹೋಗೋದಕ್ಕೆ ಆಮಂತ್ರಣ ಬೇಕಾಗಿಲ್ಲ. ಈ ಮೂರು ಕಡೆಗೆ ಯಾರು ಕರೀಲಿ ಬಿಡ್ಲಿ ಹೋಗ್ಬೋದು. ಗಂಡನ ಮುಂದೆಯಿಂದ ಊರಿಗೆ ಹೋದ ಮೇಲೆ ಗಂಡ ಫೋನ್ ಮಾಡಿದ ಮೇಲೆ ಬರ್ತೀನಿ ಅನ್ನುವ ಅಗತ್ಯ ಇಲ್ಲ. ನಿಮ್ಮದೇ ಮನೆ, ನಮ್ಮ ಮನೆ, ಆದ್ದರಿಂದ ನಾವು ಬರೋ ಅಧಿಕಾರ ಇದೆ. ತಂದೆಯ ಮನೆಯೂ ಅಷ್ಟೇ, ಗುರುಗಳ ಮನೆಯೂ ಅಷ್ಟೇ. ಆದ್ದರಿಂದ ಕರೆದಿಲ್ಲ ಅಂತ ಅನ್ನಬೇಡ, ಅವಶ್ಯವಾಗಿ ಹೋಗೋಣ. ತನ್ಮೇ ಪ್ರಸೀದೇದ ಮಮರ್ಥ್ಯ ವಾಂಚಿತು. ನಾ ಇನ್ನೇನು ಕೇಳಿಲ್ಲ. ಏನು ಕೇಳಿಲ್ಲ ನಿನಗೆ? ಏನು ಬೆಳ್ಳಿ ಬಂಗಾರ ಅದು ಬೇಕು ಇದು ಬೇಕು ಏನಾದರೂ ಕೇಳಿದನ? ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಕೇಳಿ. ಎಷ್ಟು ಚೆನ್ನಾಗಿ ಹೇಳ್ತಾಳೆ, ತನ್ಮೇ ಪ್ರಸೀದೇದಂ. ಸಣ್ಣ ನನ್ನ ಒಂದು ರಿಕ್ವೆಸ್ಟು, ಇದನ್ನು ನೀನು ಪೂರ್ಣ ಮಾಡಬೇಕಪ್ಪ. ಕಾರುಣಿಕೋ ಬತಾರ್ಹಸಿ ಅಂತ ಹೇಳಿದಾಗ ರುದ್ರದೇವರು ನಗತಾರಂತೆ. ಒಂದೆರಡು ನಿಮಿಷ ನಗತಾರೆ ಅವಳ ಮಾತು ಕೇಳಿ. ಏನೇನು ಯುಕ್ತಿಗಳನ್ನು ಹೇಳ್ತಿ ಪಾರ್ವತಿ, ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದೆಯಾ. ನಿಜ, ತ್ವಯೋದಿತಂ ಶೋಭನಮೇವ ಶೋಭನೆ. ನೀನೇನೇನು ಹೇಳಿದ್ಯೋ ಎಲ್ಲ 100% ನಿಜ. ತಂದೆ ಮನೆಗೆ, ಗುರುಗಳ ಮನೆಗೆ, ಗಂಡನ ಮನೆಗೆ ಕರೆಯದೇ ಇದ್ರೂ ಹೋಗಬೇಕು ಅಂತ ಹೇಳಿದೆಯಲ್ಲ, ನಿಜ. ಆದರೆ ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯ. ಆ ತಂದೆ ನಿನ್ನ ಮೇಲೋ ನನ್ನ ಮೇಲೋ ಸಿಟ್ಟನ್ನು ಮಾಡ್ತಾ ಇದ್ರೆ, ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತಿದ್ರೆ, ಅಂಥ ಸಂದರ್ಭದಲ್ಲಿ ಹೋಗಬಾರ್ದು. ಅದು ಗುರುಗಳೇ ಆಗಲಿ, ತಂದೆಯೇ ಆಗಲಿ, ಗಂಡನೇ ಆಗಲಿ. ಹಾಗಾಗಿ ನಮ್ಮ ಮೇಲೆ ಅವರಿಗೆ ಪ್ರೀತಿ ಇದ್ದರೆ ಹೋಗಬೇಕು. ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಾದರೆ ಕರೆಯದೆ ಹೋಗೋದು ಸರಿಯಲ್ಲ. ಆದ್ದರಿಂದ ಹೋಗಬೇಡ. ವಿದ್ಯಾತಪೋ ವಿತ್ತ ವಪುರ್ವಯಃ ಕುಲೈಃ ಸತಾಂ ಗುಣೈಃ ಷಡ್ಭಿರಸತ್ತಮಾಮದೈಃ ಸ್ಮೃತೋ ಹತಾಯಾಂ ಅಭಿಮಾನ ದುರ್ದೃಶಃ ತಪ್ತಾನ ಪಶ್ಯಂತಿ ಹಿ ಧಾಮ ಭೂಯಸ. ರುದ್ರದೇವರು ದಕ್ಷ ಪ್ರಜಾಪತಿ ಹೆಸರು ತಗೋತಾ ಇಲ್ಲ, ಆದರೆ ಏನು ಹೇಳಬೇಕೋ ಆ ತತ್ವವನ್ನು ಹೇಳ್ತಾ ಇದ್ದಾರೆ. ವಿದ್ಯೆಯ ಮದ, ಐಶ್ವರ್ಯದ ಮದ, ಸೌಂದರ್ಯದ ಮಯ, ವಯಸ್ಸಿನ ಮದ ಹಾಗೂ ಕುಲದ ಮದ. ದೊಡ್ಡ ಕುಲದಲ್ಲಿ ಹುಟ್ಟಿದ್ದೇನೆ ಅನ್ನೋ ಮದ. ಈ ಮದಗಳು ಇತ್ತು ಅಂದರೆ ಮನುಷ್ಯನಿಗೆ ಎಷ್ಟು ಶಾಸ್ತ್ರವನ್ನು ಓದಿದ್ದರೂ ಕೂಡ ಶಾಸ್ತ್ರ ಮರೆತು ಬಿಡ್ತಾನೆ. ಶಾಸ್ತ್ರವನ್ನು ಮರೆತು ದೊಡ್ಡವರಿಗೆ ಅವಮಾನ ಮಾಡ್ತಾನೆ. ನೋಡಿ, ದಕ್ಷ ಪ್ರಜಾಪತಿ ಮಾಡಿದ್ದನ್ನು ಸೂಚನೆ ಕೊಡ್ತಾ ಇದ್ದಾನೆ. ಬಾಯಿಂದ ಅಂತ ಇಲ್ಲ, ನಿಮ್ಮ ಅಪ್ಪ ಹೀಗೆ ಮಾಡಿದ ಅಂತನ್ಲಿಲ್ಲ, ಆದರೆ ಕೆಲವರು ಹೀಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ಏಭ್ಯಾಗತಾನ್, ನೋಡಮ್ಮ ಹೋಗಲಿಕ್ಕೆ ಏನು ತೊಂದರೆ ಇಲ್ಲ, ಆದರೆ
ಬಂದವರನ್ನ ಯಾರು ವಕ್ರ ದೃಷ್ಟಿಯಿಂದ ನೋಡ್ತಾರೆ, ಏಭ್ಯಾಗತಾನ್ ವಕ್ರಧಿಯಾಭಿಚಕ್ಷತೆ, ಬಂದವರನ್ನ ವಕ್ರ ದೃಷ್ಟಿಯಿಂದ ಹುಬ್ಬು ಗಂಟಾಕಿ ಯಾರು ನೋಡ್ತಾರೋ ಅಂಥವರ ಮನೆಗೆ ಹೋಗಿ ಅವರಿಂದ ಬೈಸ್ಕೊಳ್ಳೋದಕ್ಕಿಂತ ಬಾಣ ಚುಚ್ಕೊಂಡು ಸಾಯೋದು ಬೆಟರ್. ಹೇಳ್ತಾರೆ ರುದ್ರದೇವರು, ಬಾಣ ಹೊಡೆದರೆ ಒಂದು ಕ್ಷಣಕ್ಕೆ ಸತ್ತು ಹೋಗ್ತೇವೆ, ಆದರೆ ಯಾರಾದರೂ ಕೆಟ್ಟ ಮಾತುಗಳನ್ನಾಡಿ ನಮ್ಮನ್ನು ನಿಂದೆ ಮಾಡಿದರೆ ಮಾತ್ರ ಇಡೀ ಜೀವನ ಆ ನೋವನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಹೋಗಬೇಡ. ಮದಾಶ್ರಯಾತ್ ಕಃ ಪರಿತಪ್ಯತೆ ಯತಃ. ಇಲ್ಲ ನಮ್ಮ ಅಪ್ಪನಿಗೆ ನನ್ನ ಕಂಡ್ರೆ ಭಾಳ ಪ್ರೀತಿ ರೀ, ಎಲ್ಲರಿಗಿಂತ ನನ್ನ ಮೇಲೆ ಜಾಸ್ತಿ ಪ್ರೀತಿ. ಹೌದು, ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಗೊತ್ತು, ಆದರೆ ಮದಾಶ್ರಯಾತ್, ನೀನು ನನ್ನ ಹೆಂಡತಿ ಅನ್ನೋದಕ್ಕೆ ನಿನಗೂ ಅವನು ಮರ್ಯಾದೆ ಮಾಡೋದಿಲ್ಲ. ನೀನು ಒಬ್ಬಳೇ ಇದ್ದಿದ್ರೆ ಸಮಸ್ಯೆ ಇರಲಿಲ್ಲ, ಈಗ ನನ್ನ ಮದುವೆಯಾಗಿದ್ದೆ, ಆದ್ದರಿಂದ ನನ್ನ ಹೆಂಡತಿಯಾದ ಮೇಲೆ ನಿನಗೂ ಅಲ್ಲಿ ಮರ್ಯಾದೆ ಸಿಗೋದಿಲ್ಲ. ಆಗ ಪಾರ್ವತಿಗೂ ಸ್ವಲ್ಪ ಸಿಟ್ಟು ಬಂದಂಗಾಯ್ತು. ಖರೆ ರೀ, ಆದರೆ ತಪ್ಪು ನಿಮ್ದಿತ್ತು ಹೋದಲ್ಲ. ಆ ದಕ್ಷ ಪ್ರಜಾಪತಿ ಬಂದಾಗ ಎದ್ದು ನಿಂತಿದ್ರೆ ನಿಮಗೇನಾಗ್ತಾ ಇತ್ತು? ದಕ್ಷ ಪ್ರಜಾಪತಿ ಬಂದಾಗ ಎದ್ದು ನಿಂತಿದ್ರೆ ಆಗ್ತಾ ಇತ್ತಲ್ವ, ಯಾಕೆ ಎದ್ದು ನಿಲ್ಲಿಲ್ಲ? ಅದಕ್ಕೆ ರುದ್ರದೇವರಂತಾರೆ, ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹ ಮಾನಿನೇ. ನೋಡಮ್ಮ, ನನಗೇನು ಶಾಸ್ತ್ರ ಹೇಳಲಿಕ್ಕೆ ಬರಬೇಡ, ನನಗೂ ಶಾಸ್ತ್ರ ಗೊತ್ತು. ಏನು ಅಂದರೆ, ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ನಿನಗೆ? ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ? ನಮಗಿಂತಲೂ ದೊಡ್ಡವರು ಬಂದಾಗ ಎದ್ದು ನಿಂತು ಹೋಗಿ ಸ್ವಾಗತವನ್ನು ಮಾಡಿ ನಮಸ್ಕಾರ ಮಾಡಿ ಇವೆಲ್ಲ ಮಾಡಬೇಕು. ಆದರೆ ನಮ್ಮ ಸಮಾನರಾದವರಾಗಲಿ ನಮಗಿಂತಲೂ ಚಿಕ್ಕವನಾದ ಬಂದಾಗ ನಮಸ್ಕಾರ ಇತ್ಯಾದಿಗಳನ್ನು ಮಾಡುವುದು ಸರಿಯಲ್ಲ. ಇಲ್ಲ, ಏನೋ ಲೋಕ ಮರ್ಯಾದಕ್ಕಾಗಿ ಮಾಡಬೇಕು ಅಂತನ್ನುವ ಅನಿವಾರ್ಯ ಪ್ರಸಂಗ ಬಂದರೂ ಕೂಡ ಗುಹಾಶಯಾಯೈವ ನ ದೇಹ ಮಾನಿನೇ, ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡಬೇಕೇ ಹೊರತು ಆ ವ್ಯಕ್ತಿಗೆ ನಮಸ್ಕಾರ ಮಾಡಬಾರದು. ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರವನ್ನು ಮಾಡಿದರೆ ಲೋಕಕ್ಕೆ ಅನರ್ಥ ಆಗತ್ತೆ. ಆದ್ದರಿಂದ ದಕ್ಷ ಪ್ರಜಾಪತಿ ನನಗಿಂತಲೂ ಚಿಕ್ಕವನು ಯೋಗ್ಯತೆಯಲ್ಲಿ, ಆದ್ದರಿಂದ ನಾನು ಅವನಿಗೆ ಎದ್ದು ಹೋಗಿ ನಮಸ್ಕಾರ ಮಾಡಲಿಲ್ಲ. ಒಳಗಿರುವ ಅಂತರ್ಯಾಮಿಯಾದಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು. ಅದಕ್ಕೆ ಪಾರ್ವತಿ ಎಂದು ಹೋಗಲಿ, ಒಳಗಿರುವ ಅಂತರ್ಯಾಮಿಗಾದರೂ ನಮಸ್ಕಾರ ಮಾಡಬಹುದಾಗಿತ್ತಲ್ಲ ನೀವು. ರುದ್ರದೇವರು ನೀವು ಕೂತಿದ್ರಿ, ದಕ್ಷ ಪ್ರಜಾಪತಿ ಬಂದ, ಎದ್ದು ನಿಂತು ಒಳಗಿರುವ ಭಗವಂತನಿಗೆ ನಮಸ್ಕಾರ ಅಂತ ಎದ್ದು ನಿಂತು ಗೌರವವನ್ನು ಕೊಟ್ಟಿದ್ರೆ ಏನಾಗ್ತಾ ಇತ್ತು? ಅದಕ್ಕಂತ ರುದ್ರದೇವರು ಹಾಗಿಲ್ಲ ನಿಯಮ. ಚಿಕ್ಕವರು ಬಂದಾಗ ಎದ್ದು ನಿಂತು ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡಬೇಕಾದರೂ ಕೂಡ ಮನಸ್ಸಿನಿಂದ ಮಾಡಬೇಕೇ ಹೊರತು ಎದ್ದು ಸಾಷ್ಟಾಂಗ ನಮಸ್ಕಾರ ಹಾಕೋ ಹಾಗೆ ಇಲ್ಲ, ಹಾಕಬಾರದು. ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧ. ಆದ್ದರಿಂದ ನಾನು ಮಾಡಲಿಲ್ಲ. ಸರಿ, ನೀವು ಮನಸ್ಸಿನಿಂದ ರುದ್ರದೇವರಿಗೆ ನಮಸ್ಕಾರ ಮಾಡಿದ್ದೀರಾ? ಅವಶ್ಯ ಮಾಡಿದ್ದೇನೆ. ದಕ್ಷ ಪ್ರಜಾಪತಿ ಬಂದಾಗ ನಾನು ಮಾನಸಿಕವಾಗಿ ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡಿದ್ದೇನೆ. ಯಾಕೆದ್ದು ನಿಲ್ಲಿಲ್ಲ ಅಂದರೆ ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ನನ್ನ ಎದುರುಗಡೆಗೆ ನನ್ನ ಗುರುಗಳಾದ ಬ್ರಹ್ಮದೇವರು ಕೂತಿದ್ರು. ಆ ಬ್ರಹ್ಮದೇವರ ದೇಹಕ್ಕೆ ವಸುದೇವ ಅಂತ ಹೆಸರು. ಯಾಕೆ ವಸುದೇವ ಅಂತ ಹೆಸರು? ವಸು ಅಂದರೆ ದೇವತೆಗಳು, ಎಲ್ಲ ದೇವತೆಗಳಿಂದ ದೇವ ಪೂಜ್ಯರಾದದ್ದರಿಂದ ಆ ಬ್ರಹ್ಮದೇವರಿಗೆ ವಸುದೇವ ಅಂತ ಹೆಸರು. ಆ ವಸುದೇವನಲ್ಲಿ ಅಂತರ್ಯಾಮಿಯಾಗಿ ಇದ್ದದ್ದರಿಂದ ಭಗವಂತನಿಗೆ ವಾಸುದೇವ ಅಂತ ಹೆಸರು. ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ವಾಸುದೇವ ಅಂತ ಹೆಸರು. ವಾಸುದೇವನಲ್ಲಿ ವಸುದೇವ ಇದ್ದದ್ದಕ್ಕಾಗಿ ವಾಸುದೇವ ಅಂತ ಹೆಸರು. ದೇವರಲ್ಲಿ ವಸುದೇವನಾದ ಬ್ರಹ್ಮದೇವರು ಇದ್ದದ್ದರಿಂದ ಬ್ರಹ್ಮದೇವರಿಗೆ ವಾಸುದೇವ ಅಂತ ಹೆಸರು. ಆ ವಾಸುದೇವನಲ್ಲಿ ವಸುದೇವ ಇದ್ದದ್ದಕ್ಕಾಗಿ ವಾಸುದೇವ ಅಂತ ಹೆಸರು. ಆದ್ದರಿಂದ ಆ ವಾಸುದೇವ ಎನ್ನುವಂತಹ ಆ ಭಗವಂತ ಬ್ರಹ್ಮದೇವರಲ್ಲಿ ಕೂತಿದ್ದಾನೆ. ಅವನನ್ನು ನಾನು ನೋಡ್ತಾ ಇದ್ದೆ. ಹೀಗಾಗಿ ಅವನ ಧ್ಯಾನವನ್ನು ನಾನು ಮಾಡ್ತಾ ಇದ್ದದ್ದರಿಂದ ದಕ್ಷ ಪ್ರಜಾಪತಿ ಬಂದಾಗ ನಾನು ಎದ್ದು ನಿಂತು ಅವನೊಳಗಿರುವ ದೇವರಿಗೆ ನಮಸ್ಕಾರ ಮಾಡುವ ಅಗತ್ಯ ಇಲ್ಲ. ಒಂದು ದೊಡ್ಡ ಅಧಿಷ್ಠಾನ ಇದ್ದಾಗ, ಉತ್ತಮ ಅಧಿಷ್ಠಾನ ಇದ್ದಾಗ ಅಧಮ ಅಧಿಷ್ಠಾನದಲ್ಲಿ ಪೂಜೆಯನ್ನು ಮಾಡಬಾರದು. ಇದು ಶಾಸ್ತ್ರದ ನಿಯಮ. ಉತ್ತಮ ಅಧಿಷ್ಠಾನ, ಬ್ರಹ್ಮದೇವರು ದೊಡ್ಡ ಅಧಿಷ್ಠಾನ, ಅಲ್ಲಿ ದೇವರ ಧ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ಬ್ರಹ್ಮದೇವರಿಗಿಂತಲೂ ತುಂಬ ಚಿಕ್ಕವನಾದಂತಹ ದಕ್ಷ ಪ್ರಜಾಪತಿಯಲ್ಲಿ ದೇವರ ಧ್ಯಾನವನ್ನು ಮಾಡಿದರೆ ಅದು ಅಪರಾಧ. ಅದಕ್ಕಾಗಿಯೇ ನಮ್ಮ ಮಠದಲ್ಲಿ ಸಂಪ್ರದಾಯ,
ಅದು ಶಾಸ್ತ್ರವೂ ಹೌದು, ಸಂಪ್ರದಾಯವೂ ಹೌದು. ಮೂಲರಾಮದೇವರ ಪೂಜೆ ನಡೀತಾ ಇರಬೇಕಾದರೆ, ಮೂಲರಾಮದೇವರ ಪೂಜೆ ಅಲ್ಲಿ ನಡೀತಾ ಇರಬೇಕಾದರೆ ಇಲ್ಲಿ ಬಂದು ನಾನು ನನ್ನ ಆಹ್ನಿಕ ಮಾಡಿಕೊಳ್ತೇನೆ ಅಂತ ದೇವರನ್ನು ತೆಗೆದು ಪೂಜೆಯನ್ನು ಮಾಡಬಾರದು. ಮೂಲರಾಮದೇವರು ಅಲ್ಲಿ ತೆಗೆದ ಮೇಲೆ ಮೂಲರಾಮದೇವರಲ್ಲೇ ದೇವರ ದರ್ಶನ ಮಾಡಿಕೊಳ್ಳಬೇಕೇ ಹೊರತು ಇಲ್ಲಿ ಪಕ್ಕದಲ್ಲಿ ಕುಳಿತು ನನ್ನ ದೇವರ ಪ್ರತಿಮೆಯನ್ನು ತೆಗೆದು ನಾನು ಪೂಜೆ ಮಾಡುವಂತೆ ಇಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.